ಆಕಾಶವಾಣಿ FM ರೈಂಬೋ ಕೇಳ್ತಾ ಇದ್ದೀರಿ. ಸಮಯ ಸರಿಯಾಗಿ 4:05:30 ಇದೆ. ನಮ್ಮ ಜೊತೆಯಾಗಿ CS ಶಾರದಾ ಅವರು ಇದ್ದಾರೆ. 30 ವರ್ಷಗಳಿಂದ ಕಾರ್ಪೊರೇಟ್ ಕ್ಷೇತ್ರದಲ್ಲಿ ಕಾರ್ಯನಿರತರಾಗಿದ್ದಾರೆ. 2006ರಿಂದ ತಮ್ಮದೇ ಸಂಸ್ಥೆಯ ಮೂಲಕ ಕಾರ್ಪೊರೇಟ್ ಅಗತ್ಯಗಳನ್ನ ಪೂರೈಸ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಬೆಸ್ಟ್ ಪ್ರಾಕ್ಟೀಸಿಂಗ್ ಕಂಪನಿ ಸೆಕ್ರೆಟರೀಸ್ ಅವಾರ್ಡ್ ಫಾರ್ 2025 ಅನ್ನು ಪಡೆದುಕೊಂಡಿದ್ದಾರೆ. ಮತ್ತೆ ಇನ್ನೊಂದು ಹೆಗ್ಗಳಿಕೆ ಏನು ಅಂದ್ರೆ ICSIನ ಮೊದಲ ಮಹಿಳಾ ಚೇರ್ಮನ್ ಅನ್ನುವಂತ ಹೆಗ್ಗಳಿಕೆ ಕೂಡ ಇವರದ್ದು. ಇದಲ್ಲದೆ ಕ್ಯಾನ್ಸರ್ ವಿರುದ್ಧ ಹೋರಾಡಿ ಕ್ಯಾನ್ಸರ್ ವಿಕ್ಟರ್ ಆಗಿ ಜಯಶಾಲಿಯಾಗಿದ್ದಾರೆ. 10 ಹಲವು ಮಂದಿಗೆ ಪ್ರೇರಣೆಯಾಗಿದ್ದಾರೆ, ಧೈರ್ಯವನ್ನ ಕೊಡ್ತಾ ಇದ್ದಾರೆ. ಇಂತಹ ಶಾರದಾ ಅವರು ನಮ್ಮ ಜೊತೆಯಾಗಿ ಇರೋದು ಇವತ್ತಿನ ಸಂತೋಷ ಅಂತ ಹೇಳ್ತಾ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ನಾಗಶ್ರೀ, ಎಲ್ಲರಿಗೂ ವಂದನೆಗಳು. ಮೊದಲಿಗೆ ನಿಮಗೆ ಅಭಿನಂದನೆಗಳು. ಯಾಕೆ ಅಂತಂದ್ರೆ ಇವಾಗಷ್ಟೇ ಡಿಸೆಂಬರ್ 19ನೇ ತಾರೀಕು ತಾನೇ ನೀವೊಂದು ಅವಾರ್ಡ್ನ ಪಡೆದುಕೊಂಡಿದ್ದೀರಿ, ಬೆಸ್ಟ್ ಪ್ರಾಕ್ಟೀಸಿಂಗ್ ಕಂಪನಿ ಸೆಕ್ರೆಟರೀಸ್ ಅವಾರ್ಡ್ ಅನ್ನೋದು. ಇದು ಖಂಡಿತ ಪ್ರತಿಷ್ಠಿತವಾದಂತಹ ಪ್ರಶಸ್ತಿ ಅಂತ ಹೇಳಬಹುದು. ಈ ಒಂದು ಕ್ಷೇತ್ರ, ಅದರಲ್ಲಿ ನೀವು ಮಾಡಿದಂತಹ ಸಾಧನೆ ಮತ್ತೆ ನಿಮ್ಮ ಒಂದು ಕಂಪನಿ ನಡೆಸಿದಂತಹ ಒಂದು ಯಶೋಗಾಥೆ, ಈ ಎಲ್ಲಕ್ಕೂ ಕೂಡ ಸಂದ ಜಯ ಅಂತ ಹೇಳಬಹುದು. ಅದಕ್ಕಾಗಿ ಅಭಿನಂದನೆಗಳು ತಮಗೆ. ಥ್ಯಾಂಕ್ ಯು ನಾಗಶ್ರೀ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಪ್ರಶಸ್ತಿಯ ಕುರಿತಾಗಿ ಏನಾದರೂ ಹೇಳೋದಿದೆಯಾ? ನಾನು ಇನ್ನು ಮುಂದೆ ಮಾತು ಹೇಳಕ್ ಮುಂಚೆ ಫಸ್ಟ್ ನಿಮಗೆ ಧನ್ಯವಾದಗಳು, ARಗೆ ಧನ್ಯವಾದಗಳು, ಆಮೇಲೆ ಪ್ರೋಗ್ರಾಮ್ ಹೆಡ್ ಶಂಕರ್ ನಾರಾಯಣ ಅವ್ರಿಗೆ. ನಾನು ಇದು ಫಸ್ಟ್ ಟೈಮ್ AIRಗೆ ಬರ್ತಾ ಇದ್ದೀನಿ. ಇದೊಂದು ಬೇರೆ ಥರನೇ ಅನುಭವ ಆಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಹೌದು, ಈ ಅವಾರ್ಡ್ ಕರ್ನಾಟಕದಿಂದ, ಬೆಂಗಳೂರಿಂದ ಫಸ್ಟ್ ನಮಗೆ ಬಂದಿರೋದು, ಪ್ರಾಕ್ಟೀಸಿಂಗ್ ಕಂಪನಿ ಸೆಕ್ರೆಟರಿ ಅವಾರ್ಡ್. ಸೊ ಇದು ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ, ಅಲ್ಲಿದು ನಾನು ಮೆಂಬರು. ಅವರು ಕೊಡೋ ಅಂಥ ಅವಾರ್ಡ್ ಇದು. ಸುಮಾರು ಜನ ಇದಕ್ಕೆ ಅಪ್ಲೈ ಮಾಡಿರ್ತಾರೆ. ಅಂದರೆ ಪ್ರಾಕ್ಟೀಸಿಂಗ್ ಕಂಪ್ನಿ ಸೆಕ್ರೆಟರಿ ಯಾರಾಗಿರ್ತೀವೋ ಇಡೀ ದೇಶದಿಂದ ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಅದಕ್ಕೆ ಕೆಲವು ಅರ್ಹತೆಗಳಿರುತ್ತೆ. ಆಮೇಲೆ ಅದನ್ನು ಎಲ್ಲ ನಾವು ಕೊಟ್ಟಿರೋ ಇನ್ಫಾರ್ಮೇಷನ್ ಎಲ್ಲ ನೋಡ್ತಾರೆ ಫಸ್ಟ್ ಅವರು, ಆಮೇಲೆ ವೆರಿಫೈ ಮಾಡ್ತಾರೆ. ಸೋಷಿಯಲ್ ಮೀಡಿಯಾಯಿಂದ, ಬೇರೆ ಕಡೆಯಿಂದ ಎಲ್ಲ ನಾವು ಕೊಟ್ಟಿರೋದು ಕರೆಕ್ಟಾಗಿದೆಯಾ ಅಲ್ವಾ ನೋಡ್ತಾರೆ. ಆಮೇಲೆ ಒಂದು ಜ್ಯೂರಿನೂ ಇರುತ್ತೆ. ಸೊ ಪ್ರತಿ ವರ್ಷ ಒಬ್ಬರು ಯಾರು ಚೀಫ್ ಜಸ್ಟಿಸ್ ಲೆವೆಲ್ನಲ್ಲಿರೋರು, ಈ ಸತಿನೂ ಚೀಫ್ ಜಸ್ಟಿಸ್, ಫಾರ್ಮರ್ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವರಿದ್ದರು ಜ್ಯೂರಿ ಹೆಡ್. ಒಂದು 15-20 ಜನ ಜ್ಯೂರಿ ಮೆಂಬರ್ಸ್ ಇರುತ್ತೆ. ಸೊ ಇಟ್ಸ್ ಎ ವೆರಿ ಟ್ರಾನ್ಸ್ಪರೆಂಟ್ ಪ್ರಾಸೆಸ್ ಆ ಥರ ಇರುತ್ತೆ. ಸೊ ಇದು ನ್ಯಾಷನಲ್ ಅವಾರ್ಡ್ಸ್ ಫಾರ್ ಎಕ್ಸಲೆನ್ಸ್ ಇನ್ ಕಾರ್ಪೊರೇಟ್ ಗವರ್ನೆನ್ಸ್. ಸೊ ಈ ಅವಾರ್ಡ್ ಸೆರೆಮನಿ ಪ್ರತಿ ವರ್ಷ ನಮ್ಮ ಇನ್ಸ್ಟಿಟ್ಯೂಟ್ ಡಿಸೆಂಬರ್ನಲ್ಲಿ ಈ ಅವಾರ್ಡ್ ಸೆರೆಮನಿ ಇರುತ್ತೆ. ಸುಮಾರು 25 ವರ್ಷದಿಂದ ನಡೀತಾ ಇದೆ ಇದು. ಬಟ್ PCS ಅವಾರ್ಡ್ ಅನ್ನೋದು 5 years ಓಲ್ಡ್. ಸೊ ನಮ್ಮದು 4ನೇ ಸಂಸ್ಥೆ ಇದು ಬಂದಿರೋದು. ಸೊ ಇದು ಖುಷಿ ನಮಗೆ, ನಮ್ಮ ಟೀಮ್ನವ್ರಿಗೆ. ಇಟ್ಸ್ ಎ ಹ್ಯಾಪಿ ಮೂಮೆಂಟ್ ಫಾರ್ ಅಸ್. ನಿಜ, ನಮಗೂ ಅರ್ಥ ಆಗತ್ತೆ. ಖಂಡಿತ ಈ ಖುಷಿ ನಮ್ಮದು ಕೂಡ. ನೀವು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರೋದು, ಮತ್ತೆ ಒಂದು ಇಡೀ ಗಂಟೆಯ ಹೊತ್ತು ನಮ್ಮ ಜೊತೆ ಕಳೆಯೋದು ನಮಗೂ ಕೂಡ ತುಂಬಾ ಸಂತೋಷವನ್ನ ಕೊಡುವಂತಹ ಸಂಗತಿ. ಮ್ಯೂಸಿಕಲಿ ಯಾರ್ಸ್, ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನಬಿಲ್ಲು ಆಕಾಶವಾಣಿ FM ರೈಂಬೋದಲ್ಲಿ CS ಶಾರದಾ ಅವರು ನಮ್ಮ ಜೊತೆಯಾಗಿ ಇದ್ದಾರೆ. ಶಾರದಾ ಮೇಡಮ್, ನೀವು ಕಂಪನಿ ಸೆಕ್ರೆಟರಿ ಆಗುವಂತಹ ಕಾಲದಲ್ಲಿ ತುಂಬಾ ಕಡಿಮೆ ಜನ ಕಂಪನಿ ಸೆಕ್ರೆಟರೀಸ್ ಇದ್ರು ಅಂತ ಅನ್ಸುತ್ತೆ. ಇವತ್ತಿನ ಕಾಲಕ್ಕೆ ಅದನ್ನ ಕೂಡ ಕನ್ಸಾಲಿಡೇಟೆಡ್ ಕೋರ್ಸ್ ಮಾಡಿ ತುಂಬಾ ಜನ CA ಮಾಡ್ತಾರೆ, ICMA ಮಾಡ್ತಾರೆ, CS ಮಾಡ್ತಾರೆ. ಈ ಒಂದು ಫೀಲ್ಡ್ ಬಗ್ಗೆ ಇರುವಂತಹ ಆಕರ್ಷಣೆ ಮಾತ್ರ ಅವತ್ತಿಗೂ ಇವತ್ತಿಗೂ ಒಂದು ಸ್ವಲ್ಪನೂ ಕಡಿಮೆ ಆಗಿಲ್ಲ. ಈ ಕಂಪನಿ ಸೆಕ್ರೆಟರೀಸ್ ಇವರ ರೋಲ್ನ ಕುರಿತಾಗಿ ಸಾಮಾನ್ಯರಿಗೂ ಅರ್ಥ ಮಾಡಿಕೊಳ್ಳುವ ಹಾಗೆ ಹೇಳಬಹುದಾ? ಪ್ರಯತ್ನ ಮಾಡ್ತೀನಿ ನಾಗಶ್ರೀ. ನೀವು ಹೇಳಿದ್ದು ಕರೆಕ್ಟ್, ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಕರೆಕ್ಟಾಗಿದೆ. ನಾನು ಯಾವಾಗ 86ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿದ್ದೆ. ಆವಾಗ ನಾನು ಹೈದರಾಬಾದ್ನಲ್ಲಿ ಇದ್ವಿ. ಆವಾಗ ನಾನು ರಿಜಿಸ್ಟರ್ ಮಾಡಿ ತುಂಬ ಕಡಿಮೆ ಜನ ಇದ್ದರು. ಕ್ಲಾಸ್ಗಳಲ್ಲೂ ಇದು ರೆಗ್ಯುಲರಾಗಿ ಕಾಲೇಜ್ಗೆ ಹೋಗಿ ಓದೋ ಅಂಥದ್ದಲ್ಲ. ಇಟ್ ಈಸ್ ಲರ್ನ್ ವೈಲ್ ಯು ಅರ್ನ್ ಅಂತಾರಲ್ಲ. ನೀವು ಓದ್ತಾ ಇರ್ಬೋದು, ಎಲ್ಲರೂ ಕೆಲಸ ಮಾಡ್ತಾ ಇರ್ಬೋದು, ಇಲ್ಲಾಂದರೆ ಫುಲ್ ಟೈಮ್ ಓದ್ತಾ ಇರ್ಬೋದು, ಅಥವಾ ಕಾಲೇಜ್ನಲ್ಲಿ ಇದ್ದಾಗಲೂ ಈ ಕೋರ್ಸ್ ತೊಗೋಬೋದು. ಇಟ್ಸ್ ಎ ಪ್ರೊಫೆಷ್ನಲ್ ಕೋರ್ಸ್. ನಾವು ಆವಾಗಲೂ ನನಗೆ ಜ್ಞಾಪಕ ಇದೆ, ಕ್ಲಾಸಸ್ನಲ್ಲಿ ತುಂಬ ಕಡಿಮೆ ಜನ ಇರೋರು. ಅಂದರೆ ಇದ್ರೂ ಸುಮ್ಮನೆ ಏನೋ ಒಂದು ರಿಜಿಸ್ಟ್ರೇಷನ್ ಈಸಿ, ಇದು ಬೇರೆ MBAಗೆ ಎಲ್ಲದಕ್ಕೂ ಕಂಪೇರ್ ಮಾಡಿದ್ರೆ ಇದು ಖರ್ಚು ಕಡಿಮೆ ಆಗುತ್ತೆ. ಸೊ ಬರೋರು ಕ್ಲಾಸ್ಗೆ ಏನೋ ಕ್ಯಾಶುವಲ್ ಆಗಿ ಇರೋರು, ಎಕ್ಸಾಮ್ ತೊಗೊಳ್ಳೋದು ಕಡಿಮೆ ಆಗೋಗುತ್ತೆ, ಆ ಎಕ್ಸಾಮ್ನಲ್ಲಿ ಪಾಸ್ ಮಾಡೋದು ಇನ್ನೂ ತುಂಬ ಕಡಿಮೆ ಆಗಿಬಿಡುತ್ತೆ. ಸೊ ಆ ನಂಬರ್ಸ್ ಆರ್ ವೆರಿ ಸ್ಮಾಲ್. ಬಟ್ ಇವಾಗ ಹೆಮ್ಮೆಯ ವಿಷಯ ಏನು ಅಂದರೆ ನಾಗೇಶ್ವರಿ ಅವರೇ, ಇಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀನಲ್ಲ ನಾನು, ಇವಾಗ ತುಂಬ ಜನ ಮೀಟ್ ಮಾಡ್ತೀನಿ. ನಂಬರ್ಸ್ ತುಂಬ ಜಾಸ್ತಿ ಆಗಿದೆ ಸ್ಟೂಡೆಂಟ್ಸು, ಪ್ಲಸ್ ಹುಡುಗಿರು ಅದರೊಳಗೆ
ನಮ್ಮ ಹುಡುಗಿರು ವಾಟ್ ಈಸ್ ದ ವಿಮೆನ್ ಆ್ಯಂಡ್ ಗರ್ಲ್ಸ್ ಸ್ಟ್ರೆಂತ್ ಅದರೊಳಗೆ ತುಂಬ ಜಾಸ್ತಿ ಆಗಿದೆ. ಆಲ್ಮೋಸ್ಟ್ ನೀವು ಹೋದರೆ ಕ್ಲಾಸ್ನಲ್ಲಿ ಒಂದು 50-60% ವಿಲ್ ಬಿ ವಿಮೆನ್ ಹೂ ವಿಲ್ ಬಿ ಟೇಕಿಂಗ್ ಅಪ್. ಗರ್ಲ್ಸ್ ಐ ವುಡ್ ಸೇ ಗರ್ಲ್ಸ್ ಬಿಕಾಸ್ ದೇ ಆರ್ ಆಲ್ ಟೇಕಿಂಗ್ ಆಫ್ಟರ್ ಕಾಲೇಜ್. ಸೊ ಅದೊಂದು ಹೆಮ್ಮೆಯ ವಿಷಯ. ನಾವು ಕಂಪನಿ ಸೆಕ್ರೆಟರಿ ಅಂದರೆ ಏನು? ಕಂಪನಿ ಕಾರ್ಯದರ್ಶಿ ಅಂದರೆ ಸೆಕ್ರೆಟರಿ. ನೀವು ಎನಿ ಸಂಸ್ಥೆಗಳಲ್ಲಿ ನೋಡಿದ್ರೆ ಕಾರ್ಯದರ್ಶಿ ಇರ್ತಾರೆ, ಎಲ್ಲದಕ್ಕೂ ಅವರು ದೇ ಆರ್ ರೆಸ್ಪಾನ್ಸಿಬಲ್. ಇಲ್ಲಿ ನಾವು ಕಂಪನಿಗಳಿಗೆ ಆಡಳಿತ ವರ್ಗ ಏನಿರುತ್ತೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್, ನಿರ್ದೇಶಕರು, ಮ್ಯಾನೇಜ್ಮೆಂಟ್, CEO, CXOs, ಇವ್ರಿಗೆಲ್ಲ ನಾವು ಸಲಹೆ ಕೊಡೋ ಅಂಥ ಸ್ಥಾನದಲ್ಲಿ ಇದ್ದೀವಿ. ಅಂದರೆ ನಾವು ಬೇಕಾದಷ್ಟು ಕಾನೂನುಗಳನ್ನೆಲ್ಲ ಓದಿರ್ತೀವಿ. ಕಂಪನಿ ಲಾ ಫಾರ್ ಎಕ್ಸಾಂಪಲ್, ಆರ್ ಏನಾದ್ರು ಫೆಮಾ ಅಂತೀವಿ, GST, ಇನ್ಕಮ್ ಟ್ಯಾಕ್ಸ್, ಇನ್ಸಾಲ್ವೆನ್ಸಿ, ಬೇಕಾದಷ್ಟು ಕಾನೂನುಗಳು ಏನೇನಿರುತ್ತೋ ಅದನ್ನೆಲ್ಲ ನಾವು ಓದಿರ್ತೀವಿ. ಅದರೊಳಗೆ ನಮಗೆ ಪ್ರಾಕ್ಟಿಕಲ್ ಎಕ್ಸ್ಪೀರಿಯೆನ್ಸು ಆಗಿರುತ್ತೆ. ಅದೆಲ್ಲ ಮಾಡಿದ್ಮೇಲೆ ನಾವು ಈ ಸಂಸ್ಥೆಯದು ಮೆಂಬರ್ ಆಗಿರ್ತೀವಿ, ಇನ್ಸ್ಟಿಟ್ಯೂಟ್ ಆಫ್ ಕಂಪ್ನಿ ಸೆಕ್ರೆಟರೀಸ್ ಆಫ್ ಇಂಡಿಯಾ. ಸೊ ಚಾರ್ಟೆಡ್ ಅಕೌಂಟೆಂಟ್ಸ್, ಆರ್ಕಿಟೆಕ್ಟ್ಸ್, ಲಾಯರ್ಸ್ ಇರ್ತಾರಲ್ಲ, ಅದೇ ಥರ ನಮ್ಮದು ಒಂದು ಪ್ರೊಫೆಷನ್ನು. ಸೊ ನಾನು ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, ಇವಾಗ ಮಹಾಭಾರತದಲ್ಲಿ ವಿದುರ ಹೇಗಿರ್ತಾರೆ, ಅವನಿಗೆ ತುಂಬ ಬುದ್ಧಿ, ವಿವೇಚನೆ ಎಲ್ಲ ಇದೆ. ಇವಾಗ 2 ಕಡೆಯಿಂದನೂ ಬಂದು ಕೇಳ್ತಾರಲ್ವ. ಇವಾಗ ಕೌರವರು ಬಂದು ಕೇಳ್ತಾರೆ ಸಲಹೆ, ಇವರು ಪಾಂಡವರು ಬಂದು ಕೇಳ್ತಾರೆ. ಇವರು ಯಾರ ಕಡೆಗೆ ಹೋಗಬೇಕು, ಯಾರ ಕಡೆನೂ ಅವನು ಇದು ಮಾಡಬಾರ್ದು, ನಿಷ್ಪಕ್ಷವಾಗಿ ಅವನು ಹೇಳಬೇಕು ಅಲ್ವಾ ಸಲಹೆ ಕೊಡುವಾಗೆ. ಸೊ ದಟ್ ಈಸ್ ಎಕ್ಸಾಕ್ಟ್ಲಿ ಅವರ್ ರೋಲ್. ನಾವು ಇಂಡಿಪೆಂಡೆಂಟ್ ಆಫ್ ಥಿಂಕಿಂಗ್ ಇರಬೇಕು. ನಾವೊಂದು ಕಂಪ್ನಿನಲ್ಲಿ ಕೆಲಸ ಮಾಡ್ತಿರ್ಬೋದು. ಐ ವಿಲ್ ಬಿ ಕಂಪ್ನಿ ಸೆಕ್ರೆಟರಿ ಆಫ್ ಎ ಪರ್ಟಿಕ್ಯುಲರ್ ಕಂಪ್ನಿ. ಅಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಆಮೇಲೆ ಇನ್ಯಾರೋ ಜಾಯಿಂಟ್ ವೆಂಚರ್ ಇನ್ವೆಸ್ಟರ್ಸ್ ಇರ್ತಾರೆ, ಆಡಿಟರ್ಸ್ ಇರ್ತಾರೆ, CEO ಇರ್ತಾರೆ, ಆಮೇಲೆ ರೆಗ್ಯುಲೇಟರ್ ಅಂದರೆ ಮಿನಿಸ್ಟ್ರಿಯಿಂದ ಯಾರೋ ಇರ್ತಾರೆ. ನಾವು ಎಲ್ರಿಗೂ ಕರೆಕ್ಟಾಗಿ ಏನು ನಮ್ಮದು ಗುರಿ ಏನು ಇರಬೇಕು ಅಂದರೆ, ಕಂಪ್ನಿಗೆ ಏನು ಕರೆಕ್ಟಾಗಿದೆಯೋ ಅದನ್ನು ನಾವು ಸಲಹೆ ಕೊಡಬೇಕು. ಒಂದು ಸಲಹೆ ಕೊಡೋದು, ಇನ್ನೊಂದು ಅದನ್ನ ಕಾರ್ಯಗತ ಮಾಡೋದು ಅಂದರೆ ಇಂಪ್ಲಿಮೆಂಟೇಷನ್. ಸೊ ಎರಡಕ್ಕೂ ನಾವು ಕರೆಕ್ಟಾಗಿರ್ತೀವಿ. ಅದು ಕಂಪ್ನಿ. ಇವಾಗ ನಮ್ಮದು PCS ಫರ್ಮ್ ಅಂದರೆ ಪ್ರಾಕ್ಟೀಸಿಂಗ್ ಕಂಪ್ನಿ ಸೆಕ್ರೆಟರಿ ಅಂದರೆ ನಾವು ಒಂದೇ ಕಂಪ್ನಿಗೆ ಮಾಡಲ್ಲ, ಕನ್ಸಲ್ಟೆಂಟ್ ಥರ ಹಲವಾರು ಕಂಪ್ನಿಗಳಿಗೆ ನಾವು ಇದೇ ಥರ ಸಲಹೆ ಇದೆಲ್ಲ ಕೊಡ್ತೀವಿ. ಸೊ ನಮ್ಮದು ತುಂಬ ಜವಾಬ್ದಾರಿಯ ಆಗೋವಂಥ ಇದು ಹುದ್ದೆ ಇದು. ದಟ್ಸ್ ವಾಟ್ ಐ ವಾಂಟ್ ಟು ಸೇ. ನಿಜ. ಇಲ್ಲಿದ್ದೀಗ ಮೆಸೇಜ್ ಮಾಡಿದ್ದಾರೆ ಗೌತಮಿ ಅವರು ಶಿವಮೊಗ್ಗದಿಂದ. ನಾನು ಫಸ್ಟ್ ಇಯರ್ BCom ಅಲ್ಲಿ ಇದ್ದೀನಿ. ನನಗೂ ಕೂಡ ಕಂಪನಿ ಸೆಕ್ರೆಟರಿ ಆಗ್ಬೇಕಂತ ಇಷ್ಟ ಇದೆ. ಇದನ್ನ ಡಿಗ್ರಿ ಜೊತೆಗೆ ಮಾಡಿದ್ರೆ ಒಳ್ಳೇದಾ, ಡಿಗ್ರಿ ಮುಗಿದ್ಮೇಲೆ ಮಾಡಿದ್ರೆ ಒಳ್ಳೇದಾ ಅಂತ ಕೇಳ್ತಾ ಇದ್ದಾರೆ. ಗೌತಮಿ ಪ್ಲೀಸ್ ಸ್ಟಾರ್ಟ್ ಡಿಗ್ರಿ ಜೊತೆಗೆ ಮಾಡಿಮ್ಮ. ಯಾಕೆಂದರೆ 3 ಲೆವೆಲ್ ಇದೆ. ಇವಾಗ ಸದ್ಯಕ್ಕಿರೋದು CSET ಅಂತ ಒಂದು ಎಂಟ್ರೆನ್ಸ್ ಎಕ್ಸಾಮ್ ತಗೋಬೇಕು. ಇನ್ನು ಮುಂದೆ ಬರ್ತಾ ಫೌಂಡೇಶನ್ ಅಂತ ಮಾಡ್ತಾರೆ. ಸೊ ನೀವು ಡಿಗ್ರಿ ಮಾಡ್ತಿರುವಾಗ ಮಾಡಿದ್ರೆ ಫೌಂಡೇಶನ್ ಲೆವೆಲ್ನಲ್ಲಿ ತಗೋಬೋದು. ಅದಾದಮೇಲೆ ಎಕ್ಸಿಕ್ಯೂಟಿವ್, ಅದಾದಮೇಲೆ ಪ್ರೊಫೆಷ್ನಲ್ ಅಂತ. ಸೊ ಇವಾಗಿಂದನೇ ಶುರು ಮಾಡ್ಕೊಳ್ಳಿ. ಸುಮಾರು ಕೆಲವು ಸಬ್ಜೆಕ್ಟ್ಸ್ ಎಲ್ಲ ಆಲ್ರೆಡಿ BComನಲ್ಲಿ ಇರುತ್ತೆ. ಕಷ್ಟ ಏನಾಗಲ್ಲ, ಶುರು ಮಾಡ್ಕೊಳ್ಳಿ ಇವಾಗಲೇ. ಇದಕ್ಕೇನು ಬೇರೆ ಕಾಲೇಜ್ಗೆ ಹೋಗೋ ನೆಸೆಸಿಟಿನೂ ಇಲ್ಲ. ಆಕಾಶವಾಣಿ FM ರೈನ್ಬೋ ಕೇಳ್ತಾ ಇದ್ದೀರಿ. ಸಾಧನೆಯ ಹಾದಿಯಲ್ಲಿ ನಮ್ಮ ಜೊತೆಯಾಗಿ ಶಾರದಾ ಅವರು ಇದ್ದಾರೆ. ಶಾರದಾ ಅವರೇ, ಈಗಾಗಲೇ ಹೇಳಿದ್ರಿ ಕಂಪನಿ ಸೆಕ್ರೆಟರಿ ಅನ್ನೋದು ಎಂಥ ಒಂದು ಬಲು ಜವಾಬ್ದಾರಿಯ ಕೆಲಸ ಅಂತ. ಈ ಕೆಲಸದೊಂದಿಗೆ ನೀವು ಎಷ್ಟೋ ಸಂಸ್ಥೆಗಳಲ್ಲಿ ಡೈರೆಕ್ಟರ್ ಆಗಿ, ನಿರ್ದೇಶಕರಾಗಿ ಕೂಡ ಸ್ಥಾನವನ್ನು ನಿರ್ವಹಿಸಿದ್ದೀರಿ. ಈ ಒಂದು ಎಕ್ಸ್ಪೀರಿಯನ್ಸ್, ಈ ಒಂದು ಎಕ್ಸ್ಪೋಜರ್ನ ಕುರಿತಾಗಿ ಹೇಳಬಹುದಾ? ಖಂಡಿತ ನಾಗಶ್ರೀ. ಕಂಪನಿ ಸೆಕ್ರೆಟರಿಯಾಗಿ ಸುಮಾರು 30 ವರ್ಷಗಳಿಂದ ಜಾಸ್ತಿಯಾಗಿ ಕಂಪನಿ ಸೆಕ್ರೆಟರಿ ಆಗಿದ್ದೀನಿ. ಒಂದು 15-16 ವರ್ಷ ಒಂದು ಕಂಪನಿಗೆ ಕಂಪನಿ ಸೆಕ್ರೆಟರಿ ಆಗಿದ್ದೆ. ಇವಾಗ ಒಂದು 16-17 ವರ್ಷದಿಂದ ನನ್ನದೇ ಸಂಸ್ಥೆ ಇದೆ. ಸುಮಾರು ಜನ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವ್ರಿಗೆಲ್ಲ ಸುಮಾರು ಅವ್ರವ್ರ ಕೆಲಸ ಅವ್ರಿಗೆ ಮಾಡೋಕ್ಕೆ ಅಷ್ಟು ಅನುಭವ ಇದೆ. ನನ್ನ ಕೆಲಸ ಅಲ್ಲಿ ಕಡಿಮೆನೇ ಮಾಡ್ಕೊಳ್ತಾ ಇದ್ದೀನಿ. ಅವಾಗ ನಾನು ಅದಷ್ಟು ಆಪರ್ಚುನಿಟಿ ನಾನು ಕ್ರಿಯೇಟ್ ಮಾಡಿಕೊಂಡ್ರೆ ನಾನು ಇನ್ನೇನೋ ಒಂದು ಮಾಡ್ಬೋದು. ಸೊ ಇಂಡಿಪೆಂಡೆಂಟ್ ಡೈರೆಕ್ಟರ್ ಅನ್ನೋದು ಒಂದು ಆಪರ್ಚುನಿಟಿ ಇದೆ. ನಾವು ಓದೋರು ಕಂಪ್ನಿ ಸೆಕ್ರೆಟರಿ ಒಬ್ಬರೇ ಅಲ್ಲ. ಇವಾಗ ಸುಮಾರು ವರ್ಷಗಳಿಂದ ನೀವು ಎಲ್ಲರೂ ಕೆಲಸ ಮಾಡ್ತಿದ್ರಿ ಅಥವಾ ಎಕ್ಸ್ಪೀರಿಯನ್ಸ್ ಇತ್ತು ಅಂದರೆ ನೀವು ಒಂದು ಕಂಪನಿಗೆ ಡೈರೆಕ್ಟರ್ ಆಗಿ ಇರ್ಬೋದು, ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿ. ನೀವು ಟೆಕ್ನಾಲಜಿ ಎಕ್ಸ್ಪರ್ಟ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಲಾ ಇರ್ಬೋದು, ನಮ್ಮ ಥರ ಫೈನಾನ್ಸ್ ಇರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ಸ್. ನಾವು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಿ ಅಲ್ಲಿ ಅಪಾಯಿಂಟ್ ಆಗ್ಬೋದು. ಸೊ ಈಗೇನು ಇವಾಗ ಬಂಡವಾಳ ಹಾಕಿರ್ತಾರಲ್ವ ಜನ, ಸ್ಟಾಕ್ ಎಕ್ಸ್ಚೇಂಜಲ್ಲಿ ಸ್ಟಾಕ್ಸ್ ಕೊಂಡ್ಕೊಂಡಿರ್ತಾರೆ, ಶೇರ್ಸು. ಅವ್ರಿಗೆ ಯಾವ ಕಂಪ್ನಿಲಿ ಹಾಕಿರ್ತಾರೆ, ಬಟ್ ಯಾರು ಅವ್ರ ಪರವಾಗಿ ನೋಡ್ತಾ ಇರಬೇಕಾ ಕಂಪ್ನಿ ಕರೆಕ್ಟಾಗೆ ನಡೆಸ್ತಾ ಇದ್ದಾರೋ ಇಲ್ವೋ ಅಂತ. ಸೊ ನಮಗೆ ಕಾನೂನ್ದು ಪರಿಚಯ ಇದೆ, ನಮ್ಮ ಕಾನೂನು ನಾಲೆಡ್ಜ್ ಇದೆ. ಸೊ ಕಾನೂನು ಕರೆಕ್ಟಾಗಿ ಪಾಲಿಸ್ತಿದ್ದಾರೋ ಇಲ್ವೋ, ಪ್ಲಸ್ ಸ್ಟ್ರಾಟಜಿ ಕರೆಕ್ಟಾಗಿ ಮಾಡ್ತಾ ಇದ್ದಾರೋ ಇಲ್ವೋ, ಎಲ್ಲವುದು ಮಾಡ್ತಾ ಇದ್ದಾರೋ ಇಲ್ವೋ ಅಂತ ನಾವು ಅವ್ರ ಪರವಾಗಿ, ಮೈನಾರಿಟಿ ಶೇರ್ ಹೋಲ್ಡರ್ಸ್
ಪರವಾಗಿ ನಾವು ಆ ಬೋರ್ಡ್ನಲ್ಲಿ ಕೂತಿರ್ತೀವಿ. ಸೊ ಇವಾಗ ಪ್ರಮೋಟರ್ಸ್ ಅಂತ ಇರ್ತಾರೆ, ಅಂದರೆ ಕಂಪನಿ ಶುರು ಮಾಡಿದವರು ಅವ್ರ ಕಡೆಯಿಂದ ಡೈರೆಕ್ಟರ್ ಇರ್ತಾರೆ, ಯಾರು ಇನ್ವೆಸ್ಟರ್ ಇದ್ರೆ ಅವ್ರ ಕಡೆಯಿಂದ ಡೈರೆಕ್ಟರ್ ಇರ್ತಾರೆ. ನಾವು ಇಂಡಿಪೆಂಡೆಂಟ್ ಡೈರೆಕ್ಟರ್ ಅಂತ. ಇಲ್ಲೂ ಜವಾಬ್ದಾರಿಯ ಕೆಲಸ, ಯಾಕೆಂದರೆ ನಮ್ಮದು ವಿವೇಕ ಇರಬೇಕು, ನಮ್ಮದು ಇಂಡಿಪೆಂಡೆಂಟ್ ಥಿಂಕಿಂಗ್ ಇರಬೇಕು. ಇನ್ನೊಂದು ಏನಿರಬೇಕು ಅಂದರೆ ನನ್ನ ಪ್ರಕಾರ ಈ ಪೊಸಿಷನ್ನಲ್ಲಿ ಕಂಪನಿ ಸೆಕ್ರೆಟರಿ ಆಗಿರ್ಬೋದು ಅಥವಾ ಇಂಡಿಪೆಂಡೆಂಟ್ ಡೈರೆಕ್ಟರ್, ನಮಗೊಂದು ಧೈರ್ಯ ಇರಬೇಕು. ಯಾರು ತಪ್ಪು ಕೆಲಸ ಮಾಡ್ತಾ ಇದ್ರೆ ಇದು ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಅದನ್ನ ಸರಿ ಮಾಡುವಂಥ ನಮಗೆ ವಿವೇಚನೆ ಇರಬೇಕು. ಸೊ ಇಂಡಿಪೆಂಡೆಂಟ್ ಡೈರೆಕ್ಟರ್ ಇದು ಆಲ್ಸೋ ಒಂದು ಜವಾಬ್ದಾರಿ ಕೆಲಸ. ಒಂದು 3-4 ಕಂಪ್ನಿನಲ್ಲಿ ನಾನು ಇದ್ದೀನಿ. ಅದು ಅಫ್ಕೋರ್ಸ್ ಇಸ್ ಜಸ್ಟ್ ಲಾಸ್ಟ್ 3 years ಎಕ್ಸ್ಪೀರಿಯನ್ಸ್. ಅಲ್ಲಿ ಲಯಬಿಲಿಟೀಸು ಇರುತ್ತೆ, ತಪ್ಪು ಹೋದರೆ ನಮ್ಮದು ಜವಾಬ್ದಾರಿನೂ ಆಗುತ್ತೆ. ಇವಾಗ ಇಲ್ಲದ್ರೆ ನೋಡಿ, ಸುಮಾರು ಕಂಪ್ನಿಗಳು ಕರೆಕ್ಟಾಗಿ ನಡೀದೇ ಇದ್ದು, ಇವಾಗ ಬೈಜು ಇರ್ಬೋದು, ಜೆನ್ಸಾಲ್ ಇರ್ಬೋದು, ಸತ್ಯಂ ಇರ್ಬೋದು, ಈ ಥರ ಫ್ರಾಡ್ಗಳಾಗ್ಬೋದು, ಮಿಸ್ಮ್ಯಾನೇಜ್ಮೆಂಟ್ ಆಗ್ಬೋದು. ಸೊ ನಾವು ಯಾವಾಗಲೂ ಅಲರ್ಟ್ ಆಗಿರಬೇಕು. ನಾವು ಫುಲ್ ಟೈಮಲ್ಲಿ ಕೆಲಸ ಮಾಡಲ್ಲ, ಬಟ್ ನಮ್ಮ ಜವಾಬ್ದಾರಿ ಇಟ್ಸ್ ಮೋರ್ ದೆನ್ 100%. ಹೌದು. ಸೊ ಜವಾಬ್ದಾರಿಯ ಕೆಲಸ ಅದು. ನಿಜ. ಕಂಪನಿ ಸೆಕ್ರೆಟರಿ ಅಂದ್ರೂ ಕೂಡ ತುಂಬಾ ಜವಾಬ್ದಾರಿಯ ಕೆಲಸ. ಆದ್ರೆ ಅಲ್ಲಿರುವಂತಹ ಅನುಭವ, ಅಲ್ಲಿಂದ ಸಿಕ್ಕಂತಹ ನಾಲೆಡ್ಜ್ ಏನಿದೆ ಅದನ್ನ ಡೈರೆಕ್ಟರ್ ಆಗಿ ಕೂಡ ಬಳಸ್ತಾ ಒಂದು ರೀತಿ ನೀವು ಕೈನಲ್ಲಿ ಚಾಟಿ ಹಿಡ್ಕೊಂಡು ಕೂತಿರ್ತೀರಿ. ಎಲ್ಲ ನ್ಯಾಯಯುತವಾಗಿ ನಡಿಬೇಕು, ನ್ಯಾಯದ ಪರ ಇರ್ತೀರಿ. ನೀವು ಅನ್ಯಾಯದ ಕಡೆಗೆ ಹೋಗ್ತಾ ಇದೆ ಅಂದ್ರೆ ಒಂದ್ಸಲ ಚಾಟಿ ಬೀಸಿ ಇದು ಹೀಗಲ್ಲ, ಹೀಗ್ ನಡಿಬೇಕು ಅಂತ ಹೇಳುವಂತ ಪೊಸಿಷನ್ ಅಲ್ಲಿ ನೀವು ಇದ್ದೀರಿ. ಇದಕ್ಕಾಗಿ ಖುಷಿ ಆಗ್ತಾ ಇದೆ. ಹಾಗೆಯೇ ನಿಮ್ಮದೇ ಆದಂತಹ ಒಂದು ಪ್ರತ್ಯೇಕವಾದಂತಹ ಸಂಸ್ಥೆಯನ್ನು ಕೂಡ ಕಟ್ಟಿ ಮುನ್ನಡೆಸ್ತಾ ಇದ್ದೀರಿ. ಈ ಒಂದು ಸಂಸ್ಥೆಯನ್ನ ಕಟ್ಟಿ ನಡೆಸೋದರ ಕುರಿತಾಗಿನ ನಿಮ್ಮ ಅನುಭವ, ಅದ್ರ ಬಗ್ಗೆ ಹೇಳ್ಬಹುದಾ? ನನಗೆ ಈ ಥರ ಸಂಸ್ಥೆ ಕಟ್ಟಬೇಕು ಮಾಡಬೇಕು ಅನ್ನೋದು ಏನು ಮನಸ್ಸಿನಲ್ಲಿ ಇರಲಿಲ್ಲ. ಬಟ್ 2006ನಲ್ಲಿ ಸುಮಾರು ಒಂದು 15 ವರ್ಷ ಒಂದು ಕಂಪ್ನಿನಲ್ಲಿ ಇದ್ದೆ, ಅಲ್ಲಿ ಚೆನ್ನಾಗೇ ನಡೀತಿತ್ತು. ಬಟ್ ಅದಾದಮೇಲೆ ನನಗೆ ಅದಕ್ಕಿಂತ ಇನ್ನೇನಾದ್ರು ಒಂದು ಎಕ್ಸೈಟಿಂಗ್ ಆಗಿ ಮಾಡಬೇಕು, ಇನ್ನೊಂದು ಸ್ವಲ್ಪ ಚಾಲೆಂಜಸ್ ಜಾಸ್ತಿ ಇರಬೇಕು, ಏನಾದ್ರು ಕಲಿಬೇಕು ಮಾಡಬೇಕು ಅನ್ನೋದು ಸಡನ್ನಾಗಿ ಒಂದು ದಿವಸ ಮನಸ್ಸಲ್ಲಿ ಬಂತು. ಸೊ ನಾನು ಸರಿ ಇಲ್ಲಿ ರಿಸೈನ್ ಮಾಡ್ತೀನಿ, ನಾನು ಸ್ವಂತ ಏನಾದ್ರು ಶುರು ಮಾಡ್ತೀನಿ. ಅವಾಗ ಇನ್ನೂ ಸ್ಟಾರ್ಟಪ್ಗಳು ಅದೆಲ್ಲ ಅಷ್ಟಿರಲಿಲ್ಲ. 2006ನಲ್ಲಿ ಯಾವಾಗ ತಾನೇ ಶುರು ಆಗ್ತಾಯಿತ್ತು. ಸೊ ನಾನು ಏನೋ ಒಂದು ಶುರು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. 1-2-3 ಜನದ ಜೊತೆ ಸೇರಿ ಒಂದು ಕಂಪ್ನಿನೂ ಶುರು ಮಾಡಿದ್ದೆ ನಾನು. ಮತ್ತೆ ಇದೇ ಥರ ಲೀಗಲ್ ಕನ್ಸಲ್ಟಿಂಗ್ ಕೊಡೋಕ್ಕೆ ಒಂದು 5 ವರ್ಷ ಆ ಥರ ನಡೆಸ್ದೆ. ಅದಾದಮೇಲೆ 2013ನಲ್ಲಿ ನಮ್ಮದು ಇನ್ಸ್ಟಿಟ್ಯೂಟೇ ನಾನು ಮೆಂಬರ್ ಆಗಿದ್ದೀನಿ. ಸೊ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಅಂತ ಏನಂತೀವಿ ನಾವು ಸ್ವಂತ ಮಾಡೋಕ್ಕೆ, ಅದನ್ನು ತೊಗೊಂಡು ಇದನ್ನು ಶುರು ಮಾಡಿದೆ. ನಂದು ಒಂದು ಏನು ಗೊತ್ತಾ, ನಾರ್ಮಲಿ ಏನಂತಾರೆ ಅಂದರೆ ಯು ಶುಡ್ ಬಿ ಕ್ಲೈಂಟ್ ಫೋಕಸ್ಡ್ ಅಂತಾರೆ. ಅಂದರೆ ನಮ್ಮ ಕಸ್ಟಮರ್ಸ್ಗೆ ಏನು ಬೇಕೋ, ಕಸ್ಟಮರ್ ಇಸ್ ಕಿಂಗ್ ಅಂತ, ಅವ್ರಿಗೆ ಏನು ಬೇಕೋ ನಾವು ಅದು ಮಾಡಬೇಕು ಅಂತ. ಅದು ಕರೆಕ್ಟ್. ಬಟ್ ನನ್ನ ಪ್ರಕಾರ ನಾನು ಯಾವ ಥರ ನೋಡ್ತೀನಿ ಅಂದರೆ, ಫಸ್ಟ್ ಎಂಪ್ಲಾಯಿ ಈಸ್ ಇಂಪಾರ್ಟೆಂಟ್. ಎಂಪ್ಲಾಯಿ, ಟೀಮ್ ಮೆಂಬರ್ ಏನಾದ್ರು ಹೇಳ್ತೀವಿ ನೀವು ಅವ್ರನ್ನ. ಟೀಮ್ ಮೆಂಬರ್ ಖುಷಿಯಾಗಿದ್ದರೆ, ಇಫ್ ಯು ಹ್ಯಾವ್ ಹ್ಯಾಪಿ ಟೀಮ್ ಮೆಂಬರ್ಸ್, ದೇ ವಿಲ್ ಕೀಪ್ ದ ಕಸ್ಟಮರ್ಸ್ ಆ್ಯಂಡ್ ಕ್ಲೈಂಟ್ಸ್ ಹ್ಯಾಪಿ ಅಲ್ವಾ? ಯಾಕೆಂದರೆ ಇವ್ರನ್ನ ನಾವು ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮ ಜೊತೆ ಇರ್ತಾರೆ. ಹಾಗಾಗಿ ನನಗೆ ಸುಮಾರು ಒಂದು 15-16 ವರ್ಷದಿಂದ ಕೆಲವರು ಇದ್ದಾರೆ, 10 ವರ್ಷದಿಂದ ಇದ್ದಾರೆ, 5 ವರ್ಷದಿಂದ ಇದ್ದಾರೆ. ಅವಾಗವಾಗ ಬಿಟ್ಟು ಹೋಗೋದು ನನ್ನ ಸಂಸ್ಥೆನಲ್ಲಿ ಕಡಿಮೆ ಇದ್ದಾರೆ. ಸೊ ನಾನು ಇನ್ನೊಂದು ಏನು ಮಾಡ್ತೀನಿ ಅಂದರೆ, ಶನಿವಾರ ಭಾನುವಾರ ನಾವು ಕೆಲಸ ಮಾಡಲ್ಲ, ಕ್ಲಿಯರ್ಲಿ 5 day ವೀಕು. ಆಮೇಲೆ ವರ್ಕ್ ಲೈಫ್ ಬ್ಯಾಲೆನ್ಸ್ ಆದಷ್ಟು ನೋಡ್ತೀವಿ. ನಮಗೆ ಆದಷ್ಟು ಏನಾಗುತ್ತೆ ಅದರೊಳಗೆ ನೋಡ್ತೀವಿ. ತುಂಬ ಸ್ಟ್ರೆಸ್ ಆಗೋವಂಥದ್ದು ತೊಗೊಳ್ಳಲ್ಲ ಅಂತಿಲ್ಲ. ನಾನು ಸ್ಟ್ರೆಸ್ ಆಗುತ್ತೆ, ಜಾಸ್ತಿ ಕೆಲಸ ಬರುತ್ತೆ ಅಂದರೆ ನಾನು ಐ ಆಲ್ಸೋ ಇನ್ಕ್ರೀಸ್ ಮೈ ಟೀಮ್. ಸೊ ಮೈ ಫೋಕಸ್ ಹ್ಯಾಸ್ ಬೀನ್ ಆನ್ ಬಿಲ್ಡಿಂಗ್ ಎ ಟೀಮ್. ಸೊ ಈ ಟೀಮ್ ಬಿಲ್ಡಿಂಗ್ ನಂಗೆ ನಿಜವಾಗ್ಲೂ ತುಂಬ ಹೆಲ್ಪ್ ಆಗಿದೆ. ಯಾಕೆಂದರೆ ನೀವು ನನ್ನ ಇದರೊಳಗೆ ನಾನು ಇಂಟ್ರೊಡಕ್ಷನಲ್ಲೂ ಕೊಟ್ಟಿದ್ದೀನಿ, ಕ್ಯಾನ್ಸರ್ ನೀವು ಹೇಳಿದ್ದೀರಾ. ಸೊ ನನಗೆ ಕ್ಯಾನ್ಸರ್ ಬಂದಾಗಲೂ ಸುಮಾರು 1 ವರ್ಷ ನನಗೆ ಫುಲ್ ಟೈಮ್ ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ, ಮಧ್ಯದಲ್ಲಿ ಕೆಲಸ ಮಾಡ್ತಾಯಿದ್ದೆ. ಆವಾಗ ನನಗೆ ಈ ಟೀಮ್ ಇಲ್ಲದೇ ಇದ್ದಿದ್ರೆ ನಾನು ಮಾಡೋಕ್ಕೆ ಆಗ್ತಿರಲಿಲ್ಲ, ಇಷ್ಟೊತ್ತಿಗೆ ನಾನು ಕ್ಲೋಸೇ ಮಾಡಬೇಕಾಗಿತ್ತು. ಸೊ ನನಗೆ ಟೀಮ್ ಈಸ್ ಇಂಪಾರ್ಟೆಂಟ್. ನಾವು ಇಂಟಿಗ್ರಿಟಿ ಅಂದರೆ ನೀತಿ ಆಮೇಲೆ ನಿಷ್ಠೆಯಿಂದ ಕೆಲಸ ಮಾಡೋದು. there's nothing we will do wrong. no cash transactions for example ನಾವು ಮಾಡಲ್ಲ. ಕೆಲವುದೆಲ್ಲ ರೂಲ್ಸ್ ಹಾಕ್ಕೊಂಡಿದ್ದೀವಿ. ಸೊ ಅದ್ರ ಪ್ರಕಾರ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ದೇವ್ರ ದಯದಿಂದ ನಡೀತಾ ಇದೆ. ನಾನು ಇನ್ನೊಂದು ಏನು ಖುಷಿ ಅಂದರೆ, ನಾವು ಈ ಕೋರ್ಸ್ನಲ್ಲಿ ನಾವು ಒಂದೇ ಅಲ್ಲ, ಇವಾಗ ನಾವು ಟ್ರೈನಿಗಳನ್ನ ತೊಗೋಬೇಕು. ಚಿಕ್ಕ ಊರಿಂದ ತುಂಬ ಜನ ಬರ್ತಾರೆ. ಅವ್ರಿಗೆ ಬಂದಾಗ ಮಾತಾಡೋಕ್ಕೆ ಅಷ್ಟು ಧೈರ್ಯ ಇರಲ್ಲ, ಬರೆಯೋಕ್ಕೆ ಬರಲ್ಲ, ಏನೂ ಬಂದಿರಲ್ಲ. ಬಟ್ ಇಲ್ಲಿ ಬಂದ ಮೇಲೆ ಒಂದಷ್ಟು ವರ್ಷ ಆದಮೇಲೆ ಅವ್ರನ್ನೆಲ್ಲ ನೋಡ್ತಾ ಇದ್ದರೆ ಅವರೇ ಸ್ವಂತವಾಗಿ ಇಂಡಿಪೆಂಡೆಂಟಾಗಿ ಎಷ್ಟು ಚೆನ್ನಾಗಿ ಕ್ಲೈಂಟ್ಸ್ ಜೊತೆ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ಬರೀತಾ ಇದ್ದಾರೆ, ಎಕ್ಸಾಮ್ ಮುಗಿಸಿದ್ದಾರೆ. ಇಷ್ಟು ಕೆಲವರೆಲ್ಲ ಅವ್ರವ್ರ ಮನೆಗಳು ಮಾಡ್ಕೊಂಡಿದ್ದಾರೆ, ಕಾರ್ ತೊಗೊಂಡಿದ್ದಾರೆ. ಅದೆಲ್ಲ ನನಗೆ ಜಾಸ್ತಿ ಖುಷಿಯಾಗುತ್ತೆ. ನಾವು ಮಾಡ್ತೀವಿ ಚೆನ್ನಾಗಿ, ಬಟ್ ನಮ್ಮ ಜೊತೆ ಇರೋರು ಅಷ್ಟೇ ಚೆನ್ನಾಗಿ ಅಭಿವೃದ್ಧಿ ಹೊಂದಿದ್ರೆ ಅದಕ್ಕಿಂತ ಜಾಸ್ತಿ ಖುಷಿ ಇನ್ನೇನಿರಲ್ಲ. ಜೊತೆಯಾಗಿ ಬೆಳೆಯೋದ್ರಲ್ಲಿ ಸುಖ ಇದೆ, ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹೇಳ್ತಾ ಇದ್ದೀರಿ. ಆಕಾಶವಾಣಿ FM ರಾಯಂಬ ಕೇಳ್ತಾ ಇದ್ದೀರಿ. ಸಾಧನೆಯ ಹಾದಿಯಲ್ಲಿ ನಮ್ಮ ಜೊತೆಯಾಗಿ ಶಾರದಾ ಅವರು ಇದ್ದಾರೆ.
ಶಾರದಾ ಅವರೊಂದಿಗಿನ ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೇವೆ ನಾವು. ಈಗಾಗಲೇ ನಿಮ್ಮ ಹಲವು ವಿಚಾರಗಳ ಬಗ್ಗೆ ನಾವು ಒಂದು ಸ್ವಲ್ಪ ಬೆಳಕು ಚೆಲ್ಲುವಂಥ ಪ್ರಯತ್ನ ಮಾಡಿದ್ದೀವಿ. ಅದರಲ್ಲಿ ಒಂದು ಏನು ಅಂದರೆ ಸಾಮಾಜಿಕ ಕಳಕಳಿ ಇರುವಂಥದ್ದು. ನಿಮ್ಮ ಮಾತಿನಲ್ಲೇ ಅದು ವ್ಯಕ್ತ ಆಗ್ತಾ ಇದೆ. ಅದು ನಿಮ್ಮ ಎಂಪ್ಲಾಯೀಸ್, ನಿಮ್ಮ ಟೀಮ್ ಮೆಂಬರ್ಸ್ನ ನಡೆಸ್ಕೊಳ್ಳುವಂಥದ್ದು ಇರಬಹುದು, ಅಥವಾ ಕ್ಯಾನ್ಸರ್ ಕುರಿತಾದಂಥ ಜಾಗೃತಿ ಮೂಡಿಸೋದು ಇರಬಹುದು. ಒಟ್ಟಿನಲ್ಲಿ ನಿಮ್ಮಲ್ಲಿ ಒಂದು ಮಿಡಿಯುವಂತಹ ಹೃದಯ ಇದೆ, ಸ್ಪಂದಿಸುವಂತಹ ಗುಣ ಇದೆ. ಇದೇ ನಿಟ್ಟಿನಲ್ಲಿ ನೀವು ಸೋಷಿಯಲ್ ಸರ್ವಿಸ್ ಕೂಡ ಮಾಡ್ತಾ ಬಂದಿದ್ದೀರಿ. ಅದರ ಕುರಿತಾಗಿನ ವಿಷಯಗಳನ್ನ ಶೇರ್ ಮಾಡ್ಕೋಬಹುದಾ? ನಾಗಶ್ರೀ, ನೀವು ಒಂದು ಶಬ್ದ ಯೂಸ್ ಮಾಡಿದ್ರಿ, ಸ್ಪಂದಿಸೋದು ಅಂತ. ಆ ಶಬ್ದ ನಂಗೆ ತುಂಬ ವರ್ಷದಿಂದ ನನ್ನ ಮನಸ್ಸಿನಲ್ಲಿದೆ. ನಂಗೆ ಜ್ಞಾಪಕ ಇದೆ, ನಮ್ಮ ಅಜ್ಜಿ ಒಂದ್ಸತಿ ಹೇಳಿದರು, ಸ್ಪಂದಿಸೋ ಹಾಗೆ ಇರಬೇಕು ಅಂತ. ಕೆಲವು ಶಬ್ದಗಳು ನಮ್ಮ ಮನಸ್ಸಿನಲ್ಲಿ ತುಂಬ ಆಳವಾಗಿ ಯಾವಾಗಲೋ ಏನೋ ಹೇಳಿರೋದು ಕೂತಿರುತ್ತೆ. ಸೊ ನಾವು ಜೀವನ ಮಾಡೋದಲ್ಲದೆ, ನಾವು ದುಡ್ಡು ಸಂಪಾದನೆ ಮಾಡೋದಲ್ಲದೆ, ನಾವು ಇತರರಿಗೆ ನಮ್ಮ ಕೈನಲ್ಲಿ ನಾವು ಏನಾಗುತ್ತೋ ಅದನ್ನು ಏನು ಮಾಡ್ಬೋದು ಅನ್ನೋದು ನನಗೆ ಯಾವಾಗಲೂ ಇತ್ತು. ಸೊ ಈ ಸ್ಪಂದಿಸೋದು, ಇನ್ನೊಬ್ಬರು ಪ್ರಾಬ್ಲಮ್ಸ್ನ, ಇಂಗ್ಲೀಷ್ನಲ್ಲಿ ಅದನ್ನ ನಾವು ಎಂಪತೈಸ್ ಅಂತೀವಿ. ಸಿಂಪತಿ ಅಲ್ಲ, ಬಟ್ ಇಟ್ ಇಸ್ ಎಂಪತೈಸಿಂಗ್. ನಾವು ಇನ್ನೊಬ್ಬರ ಪ್ರಾಬ್ಲಮ್ ಅರ್ಥ ಮಾಡಿಕೊಂಡು ನಾವು ಅವ್ರಿಗೇನು ಸಹಾಯ ಮಾಡ್ಬೋದು. ಸೊ ನಾನು ಅಂದ್ಕೊಂಡೆ, ಇವಾಗ ನನ್ನ ಕೆಲಸ, ನಾನು ಮಾಡ್ತಿರೋ ಕೆಲಸ, ಅದು ನನ್ನ ಜವಾಬ್ದಾರಿ, ನನಗೆ ಬೇಕು. ನಾನು ಓದಿದ್ದೀನಿ, ಪ್ಲಸ್ ಸುಮಾರು ಜನ ನನ್ನ ಟೀಮ್ ಮೆಂಬರ್ಸ್ ಇದ್ದಾರೆ, ನನ್ನ ಫ್ಯಾಮಿಲಿ ನೋಡ್ಕೊತಿದ್ದೀನಿ. ಇದ್ರ ಜೊತೆಗೆ ನಾವು ಏನು ಮಾಡ್ಬೋದು? ಸೊ ನಾವು ಈ ಪ್ರಾಕ್ಟೀಸಲ್ಲಿ ಏನು ಮಾಡ್ಬೋದು ಅಂದರೆ, ಇವಾಗ ನೀವು CSR ಅನ್ನೋ ಪದ ಕೇಳಿದ್ದೀರಲ್ವಾ? ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಸೊ ಅದು ಇವಾಗ ತುಂಬ ಜಾಸ್ತಿ ಆಗಿದೆ. ಅಂದರೆ ಕಾನೂನು ಪ್ರಕಾರ ಒಂದಿಷ್ಟು ಮಾಡಲೇಬೇಕು ಅಂತ ಪ್ರತಿಯೊಂದು ಕಾರ್ಪೊರೇಟ್ಗೂ ಇದೆ. ಸೊ ನಾನು ಅಂದ್ಕೊಂಡೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಗೆ ನಾವು ಕಂಪನಿ ಸೆಕ್ರೆಟರಿಯಾಗಿ ಬೇಕಾದಷ್ಟು ಆ ಫೀಲ್ಡ್ನಲ್ಲಿ ನಾವು ಕಾರ್ಯ ಮಾಡ್ತೀವಿ, ಕೆಲಸ ಮಾಡ್ತೀವಿ. ಆ ಪಾಲಿಸಿ ಹಾಕ್ಕೊಟ್ಟಿರ್ಬೋದು, ಅಥವಾ ಈ NGOಗಳಿಗೆ, ಕಂಪ್ನಿಗಳಿಗೆ ನಾವು ಅದನ್ನ ಒಬ್ರಿಗೊಬ್ರಿಗೆ ನಾವು ಇದು ಮಾಡಿಕೊಡ್ತೀವಿ. ವಿ ಇಂಟ್ರೊಡ್ಯೂಸ್ ಈಚ್ ಅದರ್ ಆ್ಯಂಡ್ ಸೇ ದಿಸ್ ಇಸ್ ಎ ಗುಡ್ NGO, ಇವ್ರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ನೀವು ಅಲ್ಲಿ ಸಪೋರ್ಟ್ ಮಾಡಿ. ಈ ಕಂಪ್ನಿನಲ್ಲಿ ಇವ್ರ ಹತ್ರ ದುಡ್ಡಿದೆ, ಇವ್ರಿಗೆ ದುಡ್ಡು ಕೊಡಿ. ಈ ಥರದ್ದು ಮಾಡ್ತೀವಿ, ರೂಲ್ಸ್ ಮಾಡ್ತೀವಿ, ಬೇಕಾದಷ್ಟು ಮಾಡ್ತೀವಿ. ಸೊ ದಟ್ ಈಸ್ ಸಮಥಿಂಗ್ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಸೊ ನಾನು ಡೈರೆಕ್ಟಾಗಿ ನನ್ನ ಕೆಲಸ ಬಿಟ್ಬಿಟ್ಟು ಆ ಕೆಲಸ ಮಾಡೋಕ್ಕಾಗಲ್ಲ, ನಾನು ಹೋಗಿ ವಾಲಂಟಿಯರಿಂಗ್ ಮಾಡೋಕ್ಕಾಗಲ್ಲ. ಬಟ್ ಆ ಕೆಲಸ ಮಾಡುವಂಥ ಸಂಸ್ಥೆಗೆ ನಾನು ಸಲಹೆ ಕೊಡ್ಬೋದು, ಪ್ಲಸ್ ಅವರಿಬ್ಬರನ್ನು ಒಂದಾಗಿ ಮಾಡ್ಬೋದು. ಸೊ ಆ ಥರ ನಾನು ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀನಿ. ಒಂದು ಟ್ರಸ್ಟ್ನಲ್ಲಿ ಡಾಕ್ಟರ್ ಮಾಲತಿ ಹೊಳ್ಳ ಅಂತ, ಅವ್ರ ಬಗ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ. ಅವ್ರ ಸಂಸ್ಥೆನಲ್ಲಿ ನಾನು ಒಂದು ಟ್ರಸ್ಟಿಯಾಗಿ ಅವಕಾಶ ಕೊಟ್ಟಿದ್ದಾರೆ. ಇನ್ನೊಂದು ಒನಿಶಾ ಫೌಂಡೇಶನ್ ಅಂತ ಒಂದು ಫೌಂಡೇಶನ್ ಇದೆ, ಅವ್ರು ನಮ್ಮ ಕ್ಲೈಂಟು. ಹಾಗೆ ಪ್ಲಸ್ ನಾನು ಅವ್ರಿಗೆ ಏನೇನು ಸಹಾಯ ಮಾಡ್ಬೋದೋ, ಯಾರ್ಯಾರು ಇಂಟ್ರೊಡ್ಯೂಸ್ ಮಾಡಿಕೊಡ್ಬೋದೋ ಅದನ್ನು ಸಹಾಯ ಮಾಡ್ತಾ ಇದ್ದೀನಿ. ಕೆಲವು ಕ್ಯಾನ್ಸರ್ ಸಂಸ್ಥೆಗಳು, ಅಂದರೆ ಅವರು ಗ್ರೂಪ್ ಆಗಿರ್ಬೋದು, ಇಟ್ಸ್ ಎ ಸಪೋರ್ಟ್ ಗ್ರೂಪ್. ಕ್ಯಾನ್ಸರ್ ಆದಾಗ ನಮಗೆ ಕ್ಯಾನ್ಸರ್ ಯಾರು ನಾವು ಸಫರ್ ಮಾಡಿರ್ತೀವೋ ಅವರಾಗಲಿ, ಕೇರ್ ಟೇಕರ್ ಆಗಲಿ, ಸಪೋರ್ಟ್ ಗ್ರೂಪ್ ತುಂಬ ಇಂಪಾರ್ಟೆಂಟು. ಅಲ್ಲಿ ಕೆಲವುದ್ರೊಳಗೆ ನನ್ನ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಒಂದು 2-3 ಇದೆ. ಮಿತ್ರ ಕ್ಯಾನ್ ಕೇರ್ ಇದೆ, ಇನ್ನೊಂದು ಸಂಜೀವನಿ ಅಂತ ಇದೆ, ಇನ್ನೊಂದು ಪಿಂಕ್ ಹೋಪ್ ಅಂತ ಇದೆ. This gives me a lot of personal satisfaction. So there is a balance in my life. So ನಾನು ಅಂದ್ಕೊಂಡೆ, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬರೀ ಕಾರ್ಪೊರೇಟ್ಸ್ ಯಾಕೆ, ನಾವು ಅದನ್ನೇ CSR ಅಂತ ತೊಗೊಂಡ್ರೆ ಸಿಟಿಸನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನೂ ಆಗ್ಬೋದಲ್ವಾ? ನಾವು ವಿ ಆರ್ ಸಿಟಿಸನ್ಸ್. ಸೊ ನಮ್ಮ ಕೈನಲ್ಲಿ ಏನಾಗುತ್ತೋ ನಾವು ಆ ಥರ ಮಾಡ್ಬೋದು. ಸೊ ಆ ಥರ ಐ ಆಮ್ ಜಸ್ಟ್ ಡೂಯಿಂಗ್ ಇಟ್. ಇದೊಂದು ಗೋಲು, ಇದು ಮಾಡಬೇಕು ಅಂತಿಲ್ಲ. ನಮ್ಮ ಕೈಯಲ್ಲಿ ಏನು ದೇವ್ರು ಮಾಡಿಸ್ತಾ ಇದ್ದಾನೋ ಅದು ಮಾಡ್ಕೊಂಡು ಹೋಗೋದು. ನಿಜ ನೀವು ಹೇಳಿದ್ದು. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೂಡ, ಈ ಭೂಮಿ ಮೇಲೆ ಹುಟ್ಟಿದಂತಹ ಪ್ರತಿ ಮನುಷ್ಯನಿಗೂ ಕೂಡ ಭೂಮಿ ಋಣ ಅನ್ನೋದೊಂದಿರುತ್ತಂತೆ. ಅದ್ರ ಜೊತೆಗೆ ಸಮಾಜದ ಋಣ ಕೂಡ ಇರುತ್ತೆ. ನಾವು ಒಂದು ಬದುಕ್ತಾ ಇದೀವಿ ಅಂತಂದ್ರೆ ಪ್ರತಿಯೊಬ್ಬರ ಒಂದು ಕಾಂಟ್ರಿಬ್ಯೂಷನ್ ನಮ್ಮ ಲೈಫ್ಗೆ ಇರುತ್ತೆ. ಅದು ಮನೆ ಮುಂದೆ ಬಂದು ಕಸವನ್ನ ತೆಗೆದುಕೊಂಡು ಹೋಗುವಂತ ಗಾಡಿಯಿಂದ ಹಿಡಿದು, ನಮ್ಮ ಮನೆ ರಸ್ತೆ ಸ್ವಚ್ಛಗೊಳಿಸೋರು ಇರಬಹುದು, ಶಾಲೆಯಲ್ಲಿ ಪಾಠ ಮಾಡುವಂತ ಶಿಕ್ಷಕರು ಇರಬಹುದು, ನಮ್ಗೆ ಬೇಕು ಅಂದಾಗ ಸಿಗುವಂತಹ ಹೆಲ್ತ್ ಕೇರ್ ಇರಬಹುದು, ನಮ್ಮ ಟ್ಯಾಕ್ಸ್ಗಳನ್ನ ಫೈಲ್ ಮಾಡಬೇಕಾದ್ರೆ ಹೆಲ್ಪ್ ಮಾಡುವಂತ CAಗಳಿರಬಹುದು, ಹಾಗೆಯೇ ನಮ್ಗೆ ಲಾನ ಕುರಿತಾಗಿ ವಿಚಾರಗಳನ್ನ ತಿಳಿಸ್ಕೊಡುವಂತ ಕಾನೂನು ತಜ್ಞರಿರಬಹುದು, ನಿಮ್ಮಂತ CSಗಳಿರಬಹುದು. ಪ್ರತಿಯೊಬ್ಬರಿಂದನೂ ಕೂಡ ಪ್ರತಿಯೊಬ್ಬ ಜನಸಾಮಾನ್ಯ ಏನನ್ನಾದ್ರೂ ಪಡ್ಕೊಳ್ತಾನೆ ಇರ್ತಾನೆ. ಅವರಲ್ಲಿ ಯಾರೋ ಒಬ್ರು ಒಂದಷ್ಟು ದಿನ ಕೆಲಸ ಮಾಡಲಿಲ್ಲ ಅಂದ್ರೆ ಆವಾಗ ನಮಗೆ ಬಿಸಿ ಮುಟ್ಟೋಕೆ ಶುರು ಆಗುತ್ತೆ. ಎಷ್ಟು ಕಷ್ಟ ಇದೆ ಲೈಫ್ ಅಂತ ಅನಿಸ್ತಾ ಇರುತ್ತೆ. ಹಾಗಿರ್ಬೇಕಾದ್ರೆ ಪ್ರತಿಯೊಬ್ರು ಕೂಡ ನೀವು ಹೇಳಿದ ಹಾಗೆ ಅದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದುಕೊಳ್ಳದೆ ಸಿಟಿಸನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂದುಕೊಂಡ್ರೆ ಬಹುಶಃ ನಮ್ಮ ಭಾರತ ಮತ್ತಷ್ಟು ಪ್ರಕಾಶಿಸುತ್ತೆ ಅಂತ ಅನ್ಸತ್ತೆ. ನಮ್ಮಮ್ಮ ಒಂದು ಮಾತು ಯಾವಾಗ್ಲೂ ಹೇಳೋರು, ಯಾವಾಗ್ಲೂ ನೀವು ಕೈ ಈ ತರ ಇರ್ಬೇಕು, ಮೇಲೆ ಕೊಡೋ ಹಂಗೆ ಇರಿ, ಇಸ್ಕೊಳ್ಳೋ ಹಂಗೆ ಇರಬೇಡಿ ಅಂತ. ದಟ್ ಶುಡ್ ಬಿ ದ ಗೈಡಿಂಗ್ ಪ್ರಿನ್ಸಿಪಲ್. ನಿಜ ನಿಜ. ಮತ್ತೆ ಇನ್ನೊಂದು, ನಿಮ್ಮ ಒಂದು ಪ್ರೊಫೈಲ್ನ ನೋಡ್ತಾ ಇದ್ರೆ CS ಮಾಡದೆ ಮುಗೀತು ಅಂತ ನೀವು ಕೂರ್ಲಿಲ್ಲ. ಅದಾದ ಮೇಲೆ ಮತ್ತಷ್ಟು
ಓದ್ತಾ ಹೋದ್ರಿ, ಎಷ್ಟೊಂದು ವಿಚಾರಗಳನ್ನ ತಿಳ್ಕೊಳ್ತಾ ಹೋದ್ರಿ. ಒಟ್ಟಿನಲ್ಲಿ ಒಂದು ನಿರಂತರ ಕಲಿಕೆಯ ಹಸಿವು ನಿಮ್ಮಲ್ಲಿರೋದು ಕಾಣುತ್ತೆ. ಈ ನಿರಂತರ ಕಲಿಕೆ ಅನ್ನೋದು ಯಾವುದೇ ಒಬ್ಬ ವ್ಯಕ್ತಿಗೆ ಇರಬಹುದು ಅಥವಾ ಯಾವುದೇ ಒಬ್ಬ ಪ್ರೊಫೆಷ್ನಲ್ಗೆ ಇರಬಹುದು. ಯಾಕೆ ಮುಖ್ಯ ಆಗುತ್ತೆ? ಇದು ತುಂಬ ಮುಖ್ಯ ನಾಗಶ್ರೀ. ಇವಾಗ ನದಿ ಹರಿತಾ ಇರುತ್ತೆ, ಅದು ನಿಂತೋದ್ರೆ ಏನಾಗುತ್ತೆ ಹೇಳಿ? ಅದೊಂಥರ ಕೊಳೆಯೋ ನೀರಾಗುತ್ತೆ. ಸೊ ನಾವು ಹರಿಯೋ ನದಿ ಥರ ಇರಬೇಕು. ಕಾನ್ಸ್ಟೆಂಟ್ ನ್ಯೂ ಥಾಟ್ಸ್ ನಮ್ಮಲ್ಲಿ ಬರ್ತಾನೆ ಇರಬೇಕು. ಇವಾಗ ನಾವಿರೋ ಪರಿಸ್ಥಿತಿ ಹೇಗಿದೆ, ನಾನು ಸುಮಾರು ಒಂದು 80s ಐ ಬೀನ್ ವರ್ಕಿಂಗ್. 90s ನಾನು ಪ್ರೊಫೆಷನ್ ಶುರು ಮಾಡಿದೆ. ಆವಾಗ ಇಷ್ಟೊಂದು ಕಲಿಕೆಗೆ ಇಂಪಾರ್ಟೆನ್ಸ್ ಇತ್ತು. ಬಟ್ ನಾವು ಆವಾಗ ಒಂದು ಕೋರ್ಸ್ ಮಾಡಿಬಿಟ್ಟು ನನ್ನ ಕೋರ್ಸ್ ಮುಗಿದೋಯ್ತಪ್ಪ, ನಂಗೆ ಒಂದು ಕೆಲಸ ಸಿಕ್ತು, ನನ್ನ ಪಾಡಿ ಆರಾಮಾಗಿದ್ದೀನಿ ಅಂತ ಇರ್ಬೋದಾಗಿತ್ತು. ಇವಾಗ ನೀವು ನೋಡಿದ್ರೆ ಇನ್ ದ ಲಾಸ್ಟ್ 10 years 15 years ಟೆಕ್ನಾಲಜಿ ಇರ್ಬೋದು, ಕಾನೂನು ಇರ್ಬೋದು, ಏನೇ ಇರ್ಬೋದು, ಎಷ್ಟು ಬದಲಾವಣೆ ಆಗ್ತಾ ಇದೆ, ಚೇಂಜಸ್ ಎಷ್ಟು ಆಗ್ತಾ ಇದೆ ಅಂದರೆ ನಾವು 3-4 ಮಾಡಬೇಕು. ಒಂದು, ನಾವು ಕಲ್ತಿರೋದನ್ನು ಕೆಲವೊಂದು ಮರಿಬೇಕು. ಯಾಕೆಂದರೆ ನಮ್ಮ ಬ್ರೈನಲ್ಲಿ ಸ್ವಲ್ಪ ಜಾಗ ಮಾಡ್ಕೋಬೇಕು ಹೊಸ ವಿಚಾರ ಬರೋಕ್ಕೆ. ಸೊ ಯು ಶುಡ್ ಡೂ ಸಮಥಿಂಗ್ ಕಾಲ್ಡ್ ಅನ್ಲರ್ನಿಂಗ್. ಮತ್ತೆ ಲರ್ನಿಂಗ್ ರೀಲರ್ನಿಂಗ್ ಮಾಡ್ತಾನೇ ಇರಬೇಕು. ಫ್ರೆಶ್ ಲರ್ನಿಂಗ್ ಮಾಡಬೇಕು, ಅಪ್ಸ್ಕಿಲ್ಲಿಂಗು ಮಾಡ್ಕೋಬೇಕು. ಸೊ ಇದರೊಳಗೆ ಹಾಗಾಗಿ ನಾವು ಯಾವ್ದಾದ್ರು ಒಂದು ಕೋರ್ಸ್ಗಳು ಮಾಡ್ತಾನೆ ಇರಬೇಕು. ಬರೀ ಕೋರ್ಸ್ ಮಾಡೋದು ಸರ್ಟಿಫಿಕೇಟ್ ಅಲ್ಲ, ಬಟ್ ಅದರಿಂದ ನಮ್ಗೆ ಏನು ಲಾಭ ಆಗುತ್ತೆ, ನಾವೇನು ಲಾಭ, ಇನ್ನೊಬ್ಬರಿಗೆ ಏನು ಸಹಾಯ ಮಾಡ್ಬೋದು. ಇನ್ನೊಂದು ಸಮಥಿಂಗ್ ಕಾಲ್ಡ್ ರಿವರ್ಸ್ ಮೆಂಟ್ರಿಂಗ್. ಇವಾಗ ನಾನು ಬರೀ ದೊಡ್ಡವರಿಂದನೇ ಕಲಿತೀನಿ ಅಂತಿಲ್ಲ, ನಾನು ಟೀಚರ್ ಅಂದರೆ ನಾನು ದೊಡ್ಡವರು ಅಂತಿಲ್ಲ. ನಮಗಿಂತ ತುಂಬ ಚಿಕ್ಕವರಾಗಿದ್ದರಿಂದ ಬೇಕಾದಷ್ಟು ಕಲಿಬೋದು, ನಮ್ಮ ಮಕ್ಕಳಿಂದ ಕಲಿಬೋದು. ನಮ್ಮ ಆಫೀಸಲ್ಲೇ ನನಗೆ ಗೊತ್ತು, ನಾನು ತುಂಬ ಚಿಕ್ಕವರು, ಎಲ್ಲರೂ ದೇ ಆರ್ ಇನ್ ದೇರ್ 20s. ಅವರಿಂದ ನಾನು ಬೇಕಾದಷ್ಟು ಕಲಿಯೋದಿದೆ, ನನ್ನಿಂದ ಅವರು ಕಲಿಯೋದಿದೆ. ಸೊ ನಾವು ಆ ಈಗೋನ ತೆಗೆದುಬಿಟ್ಟು ನಾವು ಯಾರಿಗೆ ಬೇಕಾದ್ರೂ ಹೇಳ್ಕೊಡ್ಬೋದು, ಯಾರಿಂದ ಬೇಕಾದ್ರೂ ಕಲಿಬೋದು ಅಂತಿದ್ರೆ ಆವಾಗ ನಾವು ಕಾನ್ಸ್ಟೆಂಟ್ ಲರ್ನಿಂಗ್ ಮಾಡ್ತಾನೆ ಇರ್ಬೋದು. ಸೊ ಕ್ಯೂರಿಯಾಸಿಟಿ ಅನ್ನೋದು ನಾವೊಂದು ಇಟ್ಕೊಂಡೇ ಇರಬೇಕು ಯಾವಾಗಲೂ ಫಾರ್ ಲರ್ನಿಂಗ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ನಂದು IIM ಎಜುಕೇಷನ್ ಆಗಲಿ, ESG ಆಗಲಿ, ಇನ್ಯಾವ್ದಾರಾಗಲಿ ಆಯಿತು. ಪ್ಲಸ್ ಪ್ರತಿಯೊಂದು ಆದಾಗಲೂ ಏನೇನೋ ಒಂದಷ್ಟು ಚೇಂಜ್ಗಳು ಆಗ್ತಾ ಇದೆ ಜೀವನದಲ್ಲಿ. ಸೊ ಲರ್ನಿಂಗ್ ಇಸ್ ಕಾನ್ಸ್ಟೆಂಟ್. ಲೈಕ್ ಐ ಸೆಡ್, ನದಿ ಥರ ನಾವು ಹರಿತಾ ಇರಬೇಕು. ನಿಜ. ಆಕಾಶವಾಣಿ FM ರೈಂಬೋ ಕೇಳ್ತಾ ಇದ್ದೀರಿ. ಸಾಧನೆಯ ಹಾದಿಯಲ್ಲಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿ CS ಶಾರದಾ ಅವರು ಇದ್ದಾರೆ. ಈಗಾಗಲೇ ಸಾಕಷ್ಟು ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನು ಹೇಳ್ತಾನೆ ಬಂದಿದ್ದೀರಿ. ಮತ್ತೊಂದು ನಿಮ್ಮ ಹೆಗ್ಗಳಿಕೆ ಅಂತ ಹೇಳಬಹುದು, ICSIನ ಮೊದಲ ಮಹಿಳಾ ಚೇರ್ಮನ್ ಆಗಿ ನೀವು 2014ರಲ್ಲಿ ಅಪಾಯಿಂಟ್ ಆಗಿದ್ರಿ. ಈ ಒಂದು ಸಾಧನೆಯ ಕುರಿತಾಗಿ, ಈ ಒಂದು ಹೆಮ್ಮೆಯ ಕ್ಷಣದ ಕುರಿತಾಗಿ ಹೇಳೋದಕ್ಕಿದೆಯಾ? ನಾಗಶ್ರೀ, ಇದು ಸಾಧನೆಯಾಗಿಂತ ನನಗೊಂದು ಅವಕಾಶ ಅಂತ ನಾನು ಭಾವಿಸ್ತೀನಿ. ನನಗೆ ಈ ಚೇರ್ಮನ್ ಆಗಬೇಕು ಇದು ಏನು ಮನಸ್ಸಿನಲ್ಲಿ ಏನೂ ಇರಲಿಲ್ಲ. ನಾನು ಆ್ಯಕ್ಟಿವ್ ಆಗಿದ್ದೆ ಇನ್ಸ್ಟಿಟ್ಯೂಟ್ನಲ್ಲಿ. ಸೊ ಆವಾಗ ಇದು ಇನ್ಸ್ಟಿಟ್ಯೂಟ್ ನಮ್ದು ಇದೇನು ಅಂದರೆ ನಾವೆಲ್ಲ ಮೆಂಬರ್ಸ್, ಇಲ್ಲಿ ಎಲೆಕ್ಟೆಡ್ ಬಾಡಿ, ಇದು ವಾಲಂಟಿಯರಿಂಗ್. ಸೊ 4 years ಒಂದು ಸತಿ ಟರ್ಮ್ ಇರುತ್ತೆ. ಸೊ ಆವಾಗ ಇದ್ದ ಸೆಂಟ್ರಲ್ ಕೌನ್ಸಿಲ್ ಮೆಂಬರ್ ಗೋಪಾಲ್ ಕೃಷ್ಣ ಹೆಗ್ಡೆ ಅವರು ನನಗೆ ಬಂದು ಹೇಳಿದ್ರು, ನೀವು ಯಾಕೆ ಕಾಂಟೆಸ್ಟ್ ಮಾಡಬಾರ್ದು ಈ ಸತಿ ನೋಡಿ ಅಂತ. ನನಗೆ ಏನೂ ಐಡಿಯಾ ಇರಲಿಲ್ಲ. ಎನಿವೆ 4 ವರ್ಷ ನಾನು 1 ವರ್ಷ ಟ್ರೆಷರರ್ ಆಗಿದ್ದೆ, ಸೆಕ್ರೆಟ್ರಿ, ವೈಸ್ ಚೇರ್ಮನ್ ಎಲ್ಲ ಆಗಿದ್ದೆ. ಇಟ್ ವಾಸ್ ಅನ್ ಇಂಟ್ರೆಸ್ಟಿಂಗ್ ಎಪಿಸೋಡ್. 2014ನಲ್ಲಿ ಏನಾಯಿತು, ಅಲ್ಲಿವರೆಗೂ 40 ವರ್ಷ ಆಗಿತ್ತು ನಮ್ಮ ಬ್ಯಾಂಗ್ಳೂರ್ ಚಾಪ್ಟರ್. ಇದು ಡೆಲ್ಲಿನಲ್ಲಿ ಇದೆ, ಬಟ್ ಸುಮಾರು ಒಂದು 70 ಜಾಗದಲ್ಲಿ 70 ಚಾಪ್ಟರ್ಸ್ ಇದೆ ಇಂಡಿಯಾನಲ್ಲಿ. ಬ್ಯಾಂಗ್ಳೂರ್ ಆಲ್ಸೋ ಇಸ್ ಎ ಡೈಮಂಡ್ ಗ್ರೇಡ್ ಚಾಪ್ಟರ್ ಇಲ್ಲಿ. ಸೊ ಅಲ್ಲಿ ದೇರ್ ವಾಸ್ ನೋ ವುಮನ್ ಚೇರ್ಮನ್. ಅಲ್ಲಿವರೆಗೂ ಎಲ್ಲ ಗಂಡಸರೇ ಇದ್ದರು. ನಮಗೆ ಚಾನ್ಸ್ ಕೊಡಲಿಲ್ಲ ಅಂತ ನಾನು ಹೇಳಲ್ಲ. ಮೋಸ್ಟ್ಲಿ ನಾವು ಯಾರು ಅದರೊಳಗೆ ಇಂಟ್ರೆಸ್ಟ್ ತೋರಿಸಿರೋಕ್ಕಿಲ್ಲ, ನಮಗಿದಾಗತ್ತೆ ಇಲ್ಲ ಅನ್ನೋದು ಗೊತ್ತಿರಲ್ಲ, ಯಾರೂ ಹೋಗಿರಲ್ಲ. ಸೊ ಈ ಥರ ಯಾರೋ ನನಗೆ ಅವಕಾಶ ಕೊಟ್ಟರು, ಅಂದರೆ ನೀವು ಯಾಕೆ ಕಾಂಟೆಸ್ಟ್ ಮಾಡಬಾರ್ದು ಅಂತ. ಹಾಗಾಗಿ ಎಲೆಕ್ಷನ್ ಆಯಿತು, ನಾನೇ ಎಲೆಕ್ಟ್ ಆಗಿ ಬಂದೆ. ಸೊ ಐ ವಾಸ್ ಅ ಫಸ್ಟ್ ವುಮನ್ ಚೇರ್ಮನ್. ಸೊ ಅವಾಗ ಏನಾಯಿತು ನೋಡಿ, ನನಗೆ ಆ ವರ್ಷನೇ 2014ನಲ್ಲಿ 13ನಲ್ಲಿ ನನಗೆ ಕ್ಯಾನ್ಸರ್ ಆಗಿದೆ ಅಂತ ನನಗೆ ಗೊತ್ತಾಯಿತು. ಆ ಟ್ರೀಟ್ಮೆಂಟ್ ಎಲ್ಲ ಶುರು ಆಯಿತು. ಸುಮಾರು 1 ವರ್ಷ ಆಗ್ತಾಯಿತ್ತು. ಸೊ ನಾನು ಮಾಡ್ಬೋದಾಗಿತ್ತು, ನನ್ನ ಕ್ಯಾನ್ಸರ್ ಆಯಿತು, ಇವಾಗ ನನಗೆ ಏನಕ್ಕೆ ಬೇಕು ಈ ಪದವಿನೂ ಬೇಡ, ಈ ಜವಾಬ್ದಾರಿ, ಬಿಕಾಸ್ ಅಲ್ಲೂ ಚೇರ್ಮನ್ ಅಂದರೆ ಜವಾಬ್ದಾರಿಯ ಕೆಲಸ, ನನಗೇನು ಬೇಕು ಅಂತ ಅನ್ಕೋಬೋದಾಗಿತ್ತು. ಆಮೇಲೆ ನಾನು ಅಂದ್ಕೊಂಡೆ, ನಂಗೆ ಲೈಫ್ನಲ್ಲಿ ಒಂದು ಸತಿ ಈ ಚಾನ್ಸ್ ಸಿಕ್ಕಿದೆ, ಮತ್ತೆ ಇನ್ನೊಂದು ಸತಿ ಎಲೆಕ್ಷನ್ಗೆ ಮಾಡಬೇಕು. ಸೊ ಈ ಸತಿ ಚಾನ್ಸ್ ಸಿಕ್ಕಿರುವಾಗ ಏನಕ್ಕೆ ಬಿಡ್ಬೇಕು ನಾನು ಅದನ್ನ ಅಂತ. ಪ್ಲಸ್ ನನಗೆ ಐ ಮಸ್ಟ್ ಟೆಲ್ ಯು, ನನಗೆ ಆ ಟೀಮ್ನಲ್ಲಿ ಇದ್ದವರು ಎಲ್ಲರೂ ಗಂಡಸರೇ ಇದ್ದವರು, ಎಲ್ಲರೂ ದೇ ವರ್ ಹೈಲಿ ಸಪೋರ್ಟಿವ್. ನಂಗೆ ಬಂದು ಮನೇಲಿ ನೋಡಿದ್ರು, ನಂಗೆ ಹುಷಾರಿಲ್ಲ ಅನ್ನೋದು ಗೊತ್ತು. ಆಮೇಲೆ ನನ್ನ ಚಾನ್ಸ್ ಬಂದಾಗ ಹೇಳಿದ್ರು, ಮೇಡಮ್ ನಾವು ಎಷ್ಟು ಸಪೋರ್ಟ್ ಮಾಡ್ತೀವಿ, ನೀವು ಪ್ಲೀಸ್ ಗೋ ಹೆಡ್ ಅಂತ. ಆ ಥರನೇ 100% ಸಪೋರ್ಟ್ ನನಗೆ ಎಲ್ಲ ಗಂಡಸರಿಂದನೂ ಇತ್ತು. ಇನ್ನೊಂದು ಆ ಟೈಮ್ನಲ್ಲಿ ಏನು ಚಾಲೆಂಜ್ ಇತ್ತು ಅಂದರೆ 2014
2013ನಲ್ಲಿ 31st ಮಾರ್ಚ್ 2014 ಆವಾಗ ಕಂಪ್ನೀಸ್ ಆ್ಯಕ್ಟ್ ಕಾನೂನು ಏನಿದೆಯೋ ದಟ್ ಗಾಟ್ ಕಂಪ್ಲೀಟ್ಲಿ ಚೇಂಜ್ಡ್. 1956ನಲ್ಲಿ ಸುಮಾರು ವರ್ಷದಿಂದ ಇದ್ದಿದ್ದು ಇಟ್ ಗಾಟ್ ಚೇಂಜ್ ಆ್ಯಂಡ್ ಓವರ್ ನೈಟ್ ಸಡನ್ಲಿ ಗೌರ್ಮೆಂಟ್ ಅನೌನ್ಸ್ ಮಾಡಿಬಿಡ್ತು. ಸೊ ನೆಕ್ಸ್ಟ್ ಡೇಯಿಂದ ಎಲ್ಲ ಚೇಂಜ್ ಆಗೋಯ್ತು. ಸೊ ನಮ್ಗೆ ಚೇರ್ಮನ್ ಆಗಿ ನಾವೇನು ಮಾಡಬೇಕು, ನಮ್ಮದು ಸಾಕಷ್ಟು ಪ್ರೋಗ್ರಾಮ್ಗಳು ಮಾಡಬೇಕು, ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ಟ್ರೈನಿಂಗ್ ಮಾಡಬೇಕು, ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ಮಾಡಬೇಕು. ಸೊ ಸುಮಾರು ಆ ಚಾಲೆಂಜಸ್ ಇತ್ತು ನಮಗೆ. ಆ್ಯಂಡ್ ಅದೇ ವರ್ಷ ನನಗಿನ್ನೂ ಅವಾಗ ಟ್ರೀಟ್ಮೆಂಟ್ ನಡೀತಾ ಇತ್ತು. ಸೊ ಡೈಲಿ ಬೆಳಗ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ಬಂದು ಆಫೀಸ್ ಕೆಲಸ ಸ್ವಲ್ಪ ಮಾಡಿ ಆಮೇಲೆ ಚಾಪ್ಟರ್ಗೆ ಹೋಗಿ ಅದು ಮಾಡಿ ಇಟ್ ವಾಸ್ ಕ್ವೈಟ್ ಹೆಕ್ಟಿಕ್. ಬಟ್ ಇಟ್ ವಾಸ್ ವೆರಿ, ಇವಾಗ ನಾನು ಅದನ್ನ ವಾಪಸ್ ನೋಡಿದ್ರೆ ಹಿಂದೆ ಇಟ್ ವಾಸ್ ಚಾಲೆಂಜಿಂಗ್ ಆ್ಯಂಡ್ ವೆರಿ ಸ್ಯಾಟಿಸ್ಫೈಯಿಂಗ್ ಅನಿಸುತ್ತೆ. ಸೊ ಅದಿತ್ತು. ಒಂದೇ ಅಲ್ಲದೆ ನಮ್ಮ ಚಾಪ್ಟರ್ ಅವಾಗ ಬಿಲ್ಡಿಂಗ್ ಇನಾಗ್ರೇಷನ್ನು ಆಯಿತು. ಸೊ ನಾವು ಮುಂಚೆ ಒಂದು ಕಡೆ ಇದ್ವಿ, ಇವಾಗ ರಾಜಾಜಿನಗರ್ನಲ್ಲಿದೆ. ಆ ಇನಾಗ್ರೇಷನ್ದಾಯಿತು, ಸುಮಾರು ಆ ಥರದ್ದು ಬೇಕಾದಷ್ಟು ಇದಾಯಿತು. ಸೊ ಇದು ಹೆಮ್ಮೆನೂ ಅನ್ಸ್ಬೋದು, ಒಂದು ಅವಕಾಶನೂ ನಂಗೆ ಸಿಕ್ಕಿದೆ. ಅದಾದಮೇಲೆ ಸುಮಾರು ಜನ ಮೇಡಮ್ ನೀವು ಫಸ್ಟ್ ವುಮನ್ ಚಾಪ್ಟರ್ ಚೇರ್ಮನ್ ಆಗಿರೋದ್ರಿಂದ ನಮಗೂ ಒಂದು ಇನ್ಸ್ಪಿರೇಷನ್ ಇದೆ ಅಂತ ಅದಾದಮೇಲೆ ಇಬ್ಬರು ಆಗಿದ್ದಾರೆ. ಸದ್ಯಕ್ಕೂ ಇವಾಗ ಚಾಪ್ಟರ್ ಚೇರ್ಮನ್ನು ಹೆಂಗಸರೇ ಒಬ್ಬರು ಇದ್ದಾರೆ. ಬಟ್ ಒಂದು ವಿಷಯ ನಾನು ಹೇಳ್ತೀನಿ ನಾಗಶ್ರೀ, ಐ ಥಿಂಕ್ ವೈಲ್ ವಿಮೆನ್ಗೆ ನಮಗೆ ಆಪರ್ಚುನಿಟಿ ಕೊಡಬೇಕು. ಕೆಲವು ಕಡೆ ಯು ಮೇ ಹ್ಯಾವ್ ಟು ಹ್ಯಾವ್ ಸಮ್ ಕೋಟಾ ಆರ್ ಸಮ್ ರಿಸರ್ವೇಷನ್, ಬಟ್ ನಮಗೆ ಮೋರ್ ದ್ಯಾನ್ ಆಸ್ ಎ ರೈಟ್ ಐ ಥಿಂಕ್ ನಾವು ಬೈ ಮೆರಿಟ್ ನಾವು ಅದನ್ನು ಗಳಿಸ್ಕೋಬೇಕು ಅಲ್ವಾ. ಜಸ್ಟ್ ಬಿಕಾಸ್ ಐ ಆಮ್ ಅ ವುಮನ್ ನಾನು ಅಲ್ಲಿ ಬಂದು ಕೂತ್ಕೊಂಡ್ರೆ ಇಟ್ ಡಸಂಟ್ ವರ್ಕ್. ನಾವು ಪ್ರೊಫೆಷ್ನಲ್ ಆದಾಗ ನೀವು ಹೇಳಿದ್ರಿ ಯು ಆರ್ ಕಾಸ್ಟ್ ಆ್ಯಂಡ್ ವರ್ಕ್ಸ್ ಅಕೌಂಟೆಂಟ್ ಪಾಸ್ ಮಾಡಿ ಅರ್ಧ ಮಾಡಿದ್ದೀರಾ ಅಂತ. ಸೊ ಯು ನೋ ವೆರಿ ವೆಲ್ ದಟ್ ನಾವು ಇಂಡಿಪೆಂಡೆಂಟ್ ಡೈರೆಕ್ಟರ್ ಆಗಲಿ ಅಥವಾ ಕಂಪ್ನಿ ಸೆಕ್ರೆಟರಿ ಆಗಲಿ ಒಂದು ಹುದ್ದೆಗೆ ಬಂದಮೇಲೆ, ಒಂದು ಲೆವೆಲ್ಗೆ ಬಂದಮೇಲೆ ನೋ ಬಡಿ ಸೀಸ್ ಜೆಂಡರ್. ಇಟ್ಸ್ ಓನ್ಲಿ ಪ್ರೊಫೆಷನಲಿಸಮ್ ಆ್ಯಂಡ್ ಮೆರಿಟ್. ಐ ಥಿಂಕ್ ವಿ ಶುಡ್ ನಾಟ್ ಆಸ್ಕ್ ಫಾರ್ ಎನಿ ಕನ್ಸೆಷನ್ಸ್. ದಟ್ ಈಸ್ ಮೈ ಬಿಲೀಫ್. ಕನ್ಸೆಷನ್ಸ್ ಕೇಳಬಾರ್ದು, ನಮ್ಗೆ ಅವಕಾಶ ಮಾಡಿಕೊಡ್ಬೇಕು. ಒಂದೊಂದ್ಸತಿ ನಮ್ಮ ಅವಕಾಶನೇ ಇರಲ್ಲ, ಈ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದಾದಮೇಲೆ ನಾವು ವಿ ಹ್ಯಾವ್ ಟು ಪ್ರೂವ್ ಅವರ್ ಸೆಲ್ಸ್. ಸೊ ಇಟ್ಸ್ ಎ ಪ್ರೌಡ್ ಮೂಮೆಂಟ್, ಬಟ್ ಇಟ್ಸ್ ಆಲ್ಸೋ ಇಟ್ಸ್ ಎ ರೆವಲ್ಯೂಷನ್. ಈ ಥರ ಇದು ಒಂಥರ ಯಾರೆಲ್ಲ ಕಾರ್ಯಕ್ರಮ ಕೇಳ್ತಾ ಇದ್ದಾರೆ ಅವರೆಲ್ಲರಿಗೂ ಒಂದು ರೀತಿ ಮಾರ್ಗದರ್ಶಿಯಾಗಿದೆ ನಿಮ್ಮ ಮಾತುಗಳು. ಯಾಕೆಂದ್ರೆ ತುಂಬಾ ಜನ ಅನ್ಕೊಳ್ಳೋದೇನು ಅಂತಂದ್ರೆ ನಾನೇನ್ ಮಾಡಕ್ಕಾಗತ್ತೆ ಅಂತ, ನಮಗ್ ನಾವೇ ಲಿಮಿಟೇಷನ್ ಹಾಕೊಳ್ತಾ ಇರ್ತೀವಿ, ನಾನೇನ್ ಮಾಡಕ್ಕಾಗತ್ತೆ ಅಂತ. ನೀವು ಆ ಒಂದು ಥಾಟ್ ನ ತೆಗೆದು ಹಾಕಿದ್ರೆ, ನಾನೇನ್ ಮಾಡಕ್ಕಾಗತ್ತೆ ಅನ್ನೋ ಅಂತ ಥಾಟ್ ನ ತೆಗೆದು ಹಾಕಿದ್ರೆ ಎಲ್ಲವನ್ನೂ ಮಾಡಬಹುದು, ಏನೆಲ್ಲವನ್ನೂ ಮಾಡಬಹುದು ಅಂತ. ಈಗಷ್ಟೇ ನೀವು ನಿಮ್ಮ ಎಕ್ಸಾಂಪಲ್ ಕೊಟ್ರಿ, ನಿಮ್ಗೆ ಆಗ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಡೀತಾ ಇತ್ತು ಅಂತ. ಒಂದು ರೀತಿ ಅದು ತುಂಬಾನೇ ಪ್ರಶ್ನೆಗಳನ್ನ ಹುಟ್ಟು ಹಾಕುವಂತ ಸಮಯ. ನಿಜಕ್ಕೂ ನಾಳೆ ಇರ್ತೀನೋ ಇರಲ್ವೋ ಆ ಥರ ಎಲ್ಲ ಡೌಟ್ಗಳು. ಹಾಗೆ ನೋಡಿದ್ರೆ ಪ್ರತಿ ಮನುಷ್ಯನೂ ನಾಳೆ ಇರ್ತಾನೋ ಇರಲ್ವೋ ಅದು ಗೊತ್ತಿರೋದೇ ಇಲ್ಲ. ಆದ್ರೆ ಯಾರೆಲ್ಲ ಕೂಡ ಕ್ಯಾನ್ಸರ್ ಅಂತ ಕೇಳ್ತಾರೆ ಮೊದಲಿಗೆ ಭಯವನ್ನ ಮನಸ್ಸಿನಲ್ಲಿ ತುಂಬ್ಕೊಂಡ್ಬಿಡ್ತಾರೆ. ಜೊತೆಗೆ ಜೀವನ ಪ್ರೀತಿಯನ್ನ ಎಲ್ಲೋ ಕಳ್ಕೊಳ್ತಾ ಹೋಗ್ತಾರೆ ಅಂತ ಅನ್ಸುತ್ತೆ. ಅದಕ್ಕೆ ಬೇರೆ ಬೇರೆ ಕಾರಣಗಳಿರಬಹುದು. ಒಂದು ಕ್ಯಾನ್ಸರ್ನ ಕುರಿತಾದಂತಹ ಅರಿವಿನ ಕೊರತೆ ಇರಬಹುದು, ಮತ್ತಿನ್ನೊಂದು ಆ ಟ್ರೀಟ್ಮೆಂಟ್ ಕೊಡುವಂತಹ ನೋವು ಇರಬಹುದು, ಇನ್ನೊಂದು ಸೋಷಿಯಲ್ ಸ್ಟಿಗ್ಮಾ ಕೂಡ ಇರಬಹುದು. ಇವೆಲ್ಲದರಿಂದ ಒಂಥರ ಕುಗ್ಗಿಸುವಂತ ಸಮಯ. ಆ ಕುಗ್ಗಿಸುವಂತ ಸಮಯದಲ್ಲಿ ಕುಗ್ಗದೆ ನೀವು ಬಂದಂತ ಆಪರ್ಚುನಿಟಿಗೆ ಎಸ್ ಅಂತ ಹೇಳಿ ನಿಂತು ಅಷ್ಟನ್ನೆಲ್ಲ ಸಾಧಿಸಿದ್ದು ನಿಜಕ್ಕೂ ಇನ್ಸ್ಪೈರಿಂಗ್. ತುಂಬಾನೇ ಖುಷಿಯನ್ನ ಕೊಡ್ತಾ ಇದೆ ಇವಾಗ ನಿಮ್ಮ ಮಾತುಗಳನ್ನ ಕೇಳೋದಕ್ಕೆ. ಹಾಗೆ ನೀವು ಕೂಡ ಕ್ಯಾನ್ಸರ್ ವಿಕ್ಟರ್ ಆಗಿ ಏನು ಮಾತುಗಳನ್ನ ಜನರ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಿ? ಅದೇ ನಾನು ಇವಾಗಲೇ ಹೇಳ್ದಂಗೆ ನೀವು ಅದನ್ನ ತುಂಬ ಚೆನ್ನಾಗಿ ಸಮರೈಸ್ ಮಾಡಿದ್ದೀರಾ. ಪಾಸಿಟಿವ್ ಥಾಟ್ಸ್ ಇಟ್ಕೊಳ್ಳೋದು. ಕ್ಯಾನ್ಸರ್ನಲ್ಲಿ ಕ್ಯಾನ್ ಅನ್ನೋ ವರ್ಡ್ ಇದೆ. ಸೊ ಐ ಕ್ಯಾನ್ ಅಂತ ನಾವು ಯೋಚನೆ ಮಾಡ್ಬೋದು. ದೆನ್ ಕೆನ್ ಯು ಮೂವ್ ಫ್ರಮ್ ಭಯದಿಂದ ಹೋಪ್, ಮೂವಿಂಗ್ ಫ್ರಮ್ ಫಿಯರ್ ಟು ಹೋಪ್. ನಮಗೆ ಆ ಹೋಪ್, ಲೈಫ್ನಲ್ಲಿ ಹೋಪ್ ಅಂತ ಇದ್ದರೆ ನಾವು ವಿ ಕ್ಯಾನ್ ವರ್ಕ್ ಎ ಲಾಟ್ ಆನ್ ಇಟ್. ಇವಾಗ ಸುಮಾರು ಜನ ಡಾಕ್ಟರ್ಗಳು ಹೇಳ್ತಾರೆ ಯುವರ್ ಮೈಂಡ್ ಇಸ್ ಸೋ ಪವರ್ಫುಲ್, ಮೈಂಡ್ ಓವರ್ ಮ್ಯಾಟರ್ ಅಂತ. ಅಂದರೆ ನಿಮ್ಮಲ್ಲಿ ಒಂದು ಆತ್ಮ ಬಲ ಇದ್ದರೆ ನಾನು ಡೆಫಿನೆಟ್ಲಿ ಇದನ್ನು ಐ ವಿಲ್ ಬಿ ಏಬಲ್ ಟು ಓವರ್ಕಮ್ ದಿಸ್, ಐ ವಿಲ್ ಸಕ್ಸೀಡ್ ಅಂತ ಅಂದ್ಕೊಂಡ್ರೆ ಡೆಫಿನೆಟ್ಲಿ ಯು ಕ್ಯಾನ್ ಡೂ ಇಟ್. ಮಾತ್ರೆಗಳು, ಔಷಧಿ, ಟ್ರೀಟ್ಮೆಂಟು ಇದೆಲ್ಲ ಇರುತ್ತೆ. ಇದ್ರ ಜೊತೆಗೆ ನಮಗೆ ಅದೊಂದು ಹೋಪ್ ಇದ್ದರೆ ನಾನು ಜೀವನ ಇದು ಇರ್ತೀನಿ, ನನಗಿನ್ನೂ ಆಸೆ ಇದೆ ಇರೋಕ್ಕೆ, ಇದಿದ್ದರೆ ಐ ಥಿಂಕ್ ಹಾಫ್ ದ ಬ್ಯಾಟಲ್ ಈಸ್ ಒನ್. ಸೊ ಮೈಂಡ್ ಈಸ್ ವೆರಿ ವೆರಿ ಪವರ್ಫುಲ್. ಸೊ ವಿ ಶುಡ್ ಮೂವ್ ಫ್ರಮ್ ಫಿಯರ್ ಟು ಹೋಪ್. ಆ್ಯಂಡ್ ಇನ್ನೊಂದು ಸೋಷಿಯಲ್ ಸ್ಟಿಗ್ಮಾ ಅನ್ನೋದು ಎಸ್ ತುಂಬ ಕಡೆ ಇರುತ್ತೆ. ಬಟ್ ಐ ಆಮ್ ಫಾರ್ಚುನೇಟ್, ನನ್ನ ಫ್ಯಾಮ್ಲಿ, ಫ್ರೆಂಡ್ಸು ತುಂಬ ಹೆಲ್ಪ್ ಇತ್ತು. ಸೊ ನಾನು ಸುಮಾರು ಈ ಬೋರ್ಡ್ ಮೀಟಿಂಗ್ಗಳಿಗೆ ಇದಕ್ಕೆ ಎಲ್ಲ, ಸೊ ನಿಮಗೆ ಗೊತ್ತಿರೋ ಹಾಗೆ ಕೀಮೋಥೆರಪಿ ತೊಗೊಳ್ಳುವಾಗ ನಮ್ಮ ಕೂದಲು ಆಲ್ಮೋಸ್ಟ್ ಎಲ್ಲ ಉದುರೋಗಿರುತ್ತೆ. ಎಲ್ರಿಗೂ ಗೊತ್ತು ಇವರೇನೋ ಟ್ರೀಟ್ಮೆಂಟ್ ತೊಗೊಳ್ತಿದ್ದಾರೆ ಅಂತ. ಸೊ ನಾನು ಐ ಡಿಂಟ್ ಲೆಟ್ ದಟ್ ಕಮ್ ಇನ್ ಟು ಮೈ ಮೈಂಡ್. ಓಕೆ, ನಾನು ಅದಕ್ಕೆ ಬೇರೆ ಥರ ಏನೋ ದುಪ್ಪಟ್ಟ ಹಾಕ್ಕೊತಿದ್ದೆ, ಏನೇನೋ ಮಾಡ್ಕೊತಿದ್ದೆ. ಕ್ಲೈಂಟ್ಸ್ಗೆಲ್ಲ ಬರೆದಿದ್ದೆ ನನಗೆ ಈ ಥರ ಹುಷಾರಿಲ್ಲ, ಟ್ರೀಟ್ಮೆಂಟ್ ತೊಗೊತಿದ್ದೀನಿ, ಬಟ್ ಐ ಆಮ್ ಅವೈಲೇಬಲ್, ನನ್ನ ಟೀಮ್ ಇದ್ದಾರೆ ಅಂತ. ಸೊ ಅದು ಬರೆದಾಗ ಖಂಡಿತ 100% ಸಪೋರ್ಟ್ ಎಲ್ಲರಿಂದ ಸಿಕ್ತು. ಸೊ ನಾನು ಐ ಡಿಂಟ್ ಲುಕ್ ಎಟ್ ಇಟ್ ಆಸ್ ಅ ಸೋಷಿಯಲ್ ಸ್ಟಿಗ್ಮಾ.
ಇನ್ಫ್ಯಾಕ್ಟ್ ನಾನು ಹೇಳ್ಬೋದು ಇವಾಗ ಮೈ ಲೈಫ್ ಆಫ್ಟರ್ ಕ್ಯಾನ್ಸರ್ ಈಸ್ ಮಚ್ ಬೆಟರ್ ಅಂತ. ದರ್ ಇಸ್ ಲಾಟ್ ಆಫ್ ಪಾಸಿಟಿವಿಟಿ ಆ್ಯಂಡ್ ದೇರ್ ಈಸ್ ಹೋಪ್. ನಮಗೆಲ್ಲ ಸೆಕೆಂಡ್ ಇನ್ನಿಂಗ್ಸ್ ಇವಾಗ. ಅಂದರೆ ಯಾರು ಈ ಥರದ್ದು ಏನಾದ್ರು ಒಂದು ಕ್ರೈಸಿಸ್ ಇದ್ದರೆ, ಇನ್ನೊಂದು ನನಗೆ ಅನಿಸಿಕೆ ಏನು ಅಂದರೆ, ವೆನ್ ಯು ಹ್ಯಾವ್ ಎ ಕ್ರೈಸಿಸ್, ಐ ಥಿಂಕ್ ಯು ವಿಲ್ ಗೆಟ್ ದ ಬೆಸ್ಟ್ ಔಟ್ ಆಫ್ ಯು. ಯು ವಿಲ್ ರಿಕ್ವೈರ್ ಎ ಕ್ರೈಸಿಸ್ ಟು ಗೆಟ್ ದ ಬೆಸ್ಟ್ ಔಟ್ ಆಫ್ ಯು. ಅವಾಗ ನಮ್ಮಲ್ಲಿ ಇರೋದು ಪೊಟೆನ್ಷಿಯಲ್ ಏನಿದೆ ನಮಗೆ ಗೊತ್ತಿರಲ್ಲ. ನಿಜ ನಿಜ. ನೀವು ಈ ಮಾತು ಹೇಳಿದಕ್ಕೆ ನಾನು ಎಲ್ಲೋ ಓದಿದ ನೆನಪಾಯ್ತು. ಮಲ್ಲಿಗೆ ಗಿಡ ಹೂವನ್ನ ಬಿಡ್ತಿಲ್ಲ ಅಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಏನಂತ ಗೊತ್ತಾ? ಅದನ್ನ ಬುಡ ಸಮೇತ ತೆಗೆದು ಆ ಬೇರನ್ನ ಹತ್ಕೊಂಡಿರೋಂತ ಮಣ್ಣನ್ನೆಲ್ಲ ತೆಗೆದು ಒಂದಷ್ಟು ದಿನ ಒಣಗಕ್ ಬಿಟ್ಬಿಡ್ತಾರಂತೆ, ಒಂದ್ ಸ್ವಲ್ಪ ಹೊತ್ತು, ಮತ್ತೆ ವಾಪಸ್ ನೆಡ್ತಾರಂತೆ. ಅಂದ್ರೆ ಗಿಡ ಎಲ್ಲ ಸತ್ ಹೋಗ್ತೀನೋ ಅನ್ನೋ ಭಯದಲ್ಲಿರುತ್ತೆ ಅವಾಗ. ಕರೆಕ್ಟ್. ಮತ್ತೆ ವಾಪಸ್ ನೆಟ್ಟಾಗ ಅದು ತುಂಬಾ ಚೆನ್ನಾಗಿ ಚಿಗುರಿ ಪ್ರತಿ ಒಂದು ಗೆಲ್ಲಿಗೂ ಕೂಡ ಮೊಗ್ಗನ್ನ ಅರಳಿಸಿ ಹೂವನ್ನ ಅರಳಿಸಿ ನಲಿಯತ್ತಂತೆ. ಮನುಷ್ಯನಿಗೂ ಕೂಡ ಈ ರೀತಿ ಟಫ್ ಟೈಮ್ಸ್ ಅನ್ನೋದೇನಿದೆ ಅದು ಮತ್ತೆ ಜೀವನ ಪ್ರೀತಿಯನ್ನ ಹುಟ್ಟಿಸುವಂತಹ ದಿನಗಳಾಗತ್ತೆ ಅಂತ. ಇಲ್ಲ, ನಾನು ಸುಮಾರು ಜನ ನನ್ನ ಕ್ಯಾನ್ಸರ್ ಸಪೋರ್ಟ್ ಗ್ರೂಪ್ನಲ್ಲಿ ಇರೋರು ಯಾರನ್ನು ಕೇಳಿದ್ರು ಅದೇ ಅಂತಾರೆ. ಅವ್ರಿಗೊಂದು ಜೀವನದಲ್ಲಿ ಒಲವಾಗಲಿ ಇದಾಗಲಿ ಗೆಲುವಾಗಲಿ ತುಂಬ ಇರುತ್ತೆ. ಎಲ್ಲರೂ ಹೇಳ್ತಾರೆ ನಮಗೆ ವಿ ಆರ್ ಥ್ಯಾಂಕ್ಫುಲ್, ನಮಗೆ ಸೆಕೆಂಡ್ ಇನ್ನಿಂಗ್ ಸಿಕ್ಕಿದೆ, ಚಾನ್ಸ್ ಸಿಕ್ಕಿದೆ, ಸೊ ನಾವು ಇನ್ನೂ ಚೆನ್ನಾಗಿರಬೇಕು ನಮ್ಮ ಜೀವನ, ಪ್ಲಸ್ ಇನ್ನೊಬ್ಬರಿಗೂ ಒಳ್ಳೇದು ಮಾಡಬೇಕು ಅನ್ನೋದು ಮನಸ್ಸಲ್ಲಿ ತುಂಬ ಇರುತ್ತೆ. ನೀವು ಹೇಳಿದ್ದ ಎಕ್ಸಾಂಪಲ್ ತುಂಬ ಚೆನ್ನಾಗಿದೆ ಅದು. ಥ್ಯಾಂಕ್ ಯು ಮ್ಯಾಮ್. ಇದುವರೆಗೂ ನಮ್ಮ ಜೊತೆಯಾಗಿ ಇದ್ದು ನಿಮ್ಮ ಜೊತೆಗಿನ ಮಾತುಕತೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಆಕಾಶವಾಣಿ ಪರವಾಗಿ, ಆಕಾಶವಾಣಿ FM ರೈನ್ಬೋ ಕೇಳುಗರ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಸೇಮ್, ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ನಾಗಶ್ರೀ. ಥ್ಯಾಂಕ್ ಯು. ಸ್ನೇಹಿತರೆ, ಇದುವರೆಗೂ CS ಶಾರದಾ ಅವರೊಂದಿಗಿನ ಮಾತುಕತೆಯನ್ನ ನೀವು ಕೇಳಿಸ್ಕೊಂಡ್ರಿ.